ಪವಿತ್ರಾತ್ಮನು ಯಾಕೆ ಒಂದು ಮನುಷ್ಯನ ಮೇಲೆ ಬರ್ತಾನೆ? ಯಾವ ಯಾವ 3 ಡೈಮೆನ್ಷನ್ನ ಹೇಳಿದೆ ನಾನು. 3 ಭಾಗಗಳಾಗಿ ಪವಿತ್ರಾತ್ಮನ ನಮ್ಮಲ್ಲಿ ಇರ್ತಾನೆ ಅಂತ. ಒಂದು, ಪವಿತ್ರಾತ್ಮನ ನಮ್ಮ ಮೇಲ್ಗಡೆ, ಪವಿತ್ರಾತ್ಮ ನಮ್ಮ ಒಳಗಡೆ, 3 ಪವಿತ್ರಾತ್ಮ ನಮ್ಮ ಸುತ್ತಲೂ ನಮ್ಮನ್ನು ಆವರಿಸ್ಕೊಂಡಿರ್ತಾನೆ ಎಂಬುದಾಗಿ. ಪವಿತ್ರಾತ್ಮನ ಇಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. 2ನೇ ಆರಾಧನೆಯಲ್ಲಿ ಕೆಲವೊಂದು ಭಾಗಗಳನ್ನು ಮುಟ್ಟಿ ಹೇಳಿ ಹೋಗ್ತೀನಿ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 49ನೇ ವಚನ ಆರಂಭದಲ್ಲಿ ಓದೋಣ. ಈಗ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಲಿಸ್ಕೊಡ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಎಂದು ಹೇಳಿದನು. ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರ್ರಿ. ಪಟ್ಟಣದಲ್ಲಿ ಕಾದುಕೊಂಡಿರ್ರಿ ಅನ್ನುವಂಥ ಪದ ಯೇಸು ಸ್ವಾಮಿ ತಾನು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹೇರಿ ಹೋದ ಮೇಲೆ ತನ್ನ ಸಹಾಯಕನು ಅಥವಾ ತ್ರಿತ್ವದಲ್ಲಿ 3ನೇವನಾದ ಪವಿತ್ರಾತ್ಮನ ಬರೋಣಕ್ಕಾಗಿ ಶಿಷ್ಯರನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. ಅದರಲ್ಲಿ ಪ್ರಧಾನವಾಗಿ ತಾನು ಹೇಳ್ತಾನೆ, ನೀವು ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ. ಯೋಹನನ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ, ಜಾನ್ ಚಾಪ್ಟರ್ 14 ವರ್ಸ್ 16 and 17, ಯೋಹನನ ಸುವಾರ್ತೆ 14ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಇಂಗ್ಲಿಷ್ನಲ್ಲಿ ಅದನ್ನು ಕಂಫರ್ಟರ್, ಹೆಲ್ಪರ್ ಅಂತಾರೆ, ಸಹಾಯಕನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವೆನು. ಆಮೆನ್, ಹಲ್ಲೆಲೂಯ. ಯೋವೇಲ್ ಪ್ರವಾದನೆ ಗ್ರಂಥ 2:28-29, ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿವಸಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಹಾಗಾದರೆ ಪವಿತ್ರಾತ್ಮನು ಅಂತ್ಯಕಾಲದಲ್ಲಿ ಸಕಲ ಜನಾಂಗದ ಮೇಲೂ ಜಾತಿ, ಮತ, ಭಾಷೆ, ಕುಲ, ದೇಶ ವ್ಯತ್ಯಾಸ ಇಲ್ಲದೆ ಎಲ್ಲರ ಮೇಲೂ ಪವಿತ್ರಾತ್ಮನ ವರ ಸುರಿಸೋದಕ್ಕೆ ತಂದೆಯಾದ ದೇವರ ಚಿತ್ತ ಅದಾಗಿರುವಂಥದ್ದಾಗಿದೆ. ಆಮೇನ್. ಯೇಸು ಸ್ವಾಮಿ ತ್ರಿತ್ವದಲ್ಲಿ 2ನೇವನಾದರೆ ತ್ರಿತ್ವದಲ್ಲಿ 3ನೇವನು ಪರಿಶುದ್ಧಾತ್ಮನು ಕೇವಲ ಶಕ್ತಿ ಅಲ್ಲ, ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ ತ್ರಿತ್ವದಲ್ಲಿ. ಅದಕ್ಕೆ ಸಹಾಯ ಅಂತ ಹೇಳಲಿಲ್ಲ, ಸಹಾಯಕನು. ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೇನೆ ಎಂಬುದಾಗಿ. ಹಾಗಾದರೆ ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಬರುವಾಗ, ಅಂದರೆ ಅಭಿಷೇಕ ನಮ್ಮ ಮೇಲೆ ಬರುವಾಗ ಕಾರಣ ಏನು? ವಾಟ್ ಈಸ್ ದ ರೀಸನ್? ಪವಿತ್ರಾತ್ಮನ ಉದ್ದೇಶ ಏನು? ಅಭಿಷೇಕದ ಉದ್ದೇಶ ಏನು? ನಮ್ಮನ್ನು ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಬೇರ್ಪಡಿಸಿದ ವ್ಯಕ್ತಿಗಳ ಮೇಲೆ ಈ ಅಭಿಷೇಕ ಬರೋದು.
ಅಭಿಷೇಕ ಎಲ್ಲರಿಗೂ ಉಳ್ಳದಲ್ಲ. ಅಭಿಷೇಕ ಎಲ್ಲರಿಗೂ ಉಳ್ಳದಲ್ಲ. ದೇವರ ಸೇವೆಯ ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ಆರಿಸ್ಕೊಂಡವರ ಮೇಲೆ ದೇವರು ಅಭಿಷೇಕವನ್ನು ಕಳಿಸುವಂತನಾಗಿದ್ದಾನೆ. ಆಮೇನ್, ಆಮೇನ್. ಅದನ್ನ ಕಾದೋಷ್ ಅಂದ್ರೆ ಹೋಲಿ, ಪವಿತ್ರ, ಸೇಕ್ರೆಡ್, ಪವಿತ್ರವಾದ, ಪರಿಶುದ್ಧವಾದದ್ದು ಕಾದೋಷ್ ಅಂತ ಹೇಳ್ತಾರೆ. ನೀವು ಹೊಸ ಒಡಂಬಡಿಕೆಯಲ್ಲಿ ಪದೇ ಪದೇ ಕಾಣುವ ಮತ್ತೊಂದು ಪದ ಕ್ರಿಸ್ಟೋಸ್, ಅನಾಯಿಂಟೆಡ್ ಒನ್, ಚೋಸನ್ ಒನ್, ಆರಿಸಲ್ಪಟ್ಟವನು, ಅಭಿಷಕ್ತನು. ಇದನ್ನ ಕ್ರಿಸ್ಟೋಸ್ ಅಂತ ಕರೀತಾರೆ. ದೇವರು ಪವಿತ್ರಾತ್ಮನನ್ನ ನಮ್ಮ ಒಳಗಡೆ ಕಳಿಸೋದು, ನಮ್ಮ ಮೇಲೆ ಬರೋದು, ನಮ್ಮ ಸುತ್ತಲೂ ಇರೋದು, ಪವಿತ್ರಾತ್ಮನ ವರ ನಮಗೆ ದೇವರು ದಯಪಾಲಿಸಿರೋದು ಸುಮ್ಮನೆ ಅಲ್ಲ. ಇದರ ಉದ್ದೇಶ ಆತನು ತನ್ನ ಉದ್ದೇಶ ನೆರವೇರಿಸುವುದಕ್ಕೆ ನಮ್ಮ ಒಳಗಡೆ ನಮ್ಮನ್ನು ಬಲಪಡಿಸಿ ಆ ಕಾರ್ಯಗಳನ್ನು ಸಾಧಿಸೋದಕ್ಕೆ ದೇವರು ಉಪಯೋಗಿಸುವಂಥ ಭಾಗ. ಆಮೇನ್. ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಅವನು ಆರಿಸ್ಕೊಂಡು ತನ್ನ ಶಕ್ತಿಯನ್ನು ನಮ್ಮ ಒಳಗಡೆ ಒದಗಿಸ್ತಾನೆ. ಯಾಕೆಂದರೆ ನಿನಗೆ ಆಗದೇ ಇರುವ ಕಾರ್ಯಗಳನ್ನು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗದೇ ಇರುವ ಕಾರ್ಯಗಳನ್ನು ತನ್ನ ಶಕ್ತಿ, ತನ್ನ ಪ್ರಭಾವದ ಮೂಲಕ ಮಾಡಿಸೋದಕ್ಕೆ ಈ ಪವಿತ್ರಾತ್ಮನ ಅಭಿಷೇಕ ಮುಖ್ಯವಾಗಿರುವಂಥದ್ದಾಗಿದೆ. ಆಮೇನ್, ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿಷೇಕ ನಿಮ್ಮ ಒಳಗಡೆ ಬಂದಾಗ ನಿಮಗೆ ಬಲ ಬರುವಂಥದ್ದಾಗಿರುತ್ತೆ. ಇದರ ಪ್ರತ್ಯೇಕತೆ ವಿಶ್ವಾಸಿಗಳಲ್ಲಿ ಪ್ರತ್ಯೇಕವಾಗಿ ಈ ಶಕ್ತಿಯನ್ನು ದೇವರು ನಿಮಗೆ ಕೊಡುವಾಗ, ನಿಮಗೆ ಬಲಹೀನತೆ ಇರೋದಾದರೆ ದೇವರು ಅದನ್ನು ತೆಗೆದು ನಿಮ್ಮನ್ನು ಆ ಜಾಗದಲ್ಲಿ ಬಲವನ್ನು ಕೊಡ್ತಾ ಇರ್ತಾನೆ. ಓ ಪ್ರೈಸ್ ಗಾಡ್, ಹಲ್ಲೆಲೂಯಾ. ಮೋರ್ ಪವರ್ಫುಲ್ ಟು ವಿಟ್ನೆಸ್ ಫಾರ್ ದ ಗಾಸ್ಪಲ್. ಯೇಸುವಿನ ಸಾಕ್ಷಿ ಆಗೋದಕ್ಕೆ, ಸುವಾರ್ತೆ ಸಾರೋದಕ್ಕೆ, ದೈವ ವಚನವನ್ನು ಪ್ರಸಂಗ ಮಾಡೋದಕ್ಕೆ ಅವನು ನಿಮ್ಮನ್ನು ಎಂಪವರ್ ಮಾಡ್ತಾ ಇರ್ತಾನೆ, ಶಕ್ತಿಗರಿಸ್ತಾ ಇರ್ತಾನೆ. ಅದರಿಂದ ನಾನು ಅವಾಗ ನನ್ನ ಮೊದಲನೇ ಸರ್ವಿಸಲ್ಲಿ ಹೀಗೆ ಹೇಳಿದೆ, ಅಭಿಷೇಕ ಹೊಂದಿದವರು ಸೇವೆ ಮಾಡಿಲ್ಲ ಅಂದರೆ ಅವರ ಅಭಿಷೇಕದ ಮೇಲೆ ನನಗೆ ಸಂಶಯ ಇದೆ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲ. ಅಭಿಷೇಕ ಹೊಂದಿದವರು ಸೇವೆ ಮಾಡಲಿಲ್ಲ ಅಂದರೆ ಅವರ ಅಭಿಷೇಕದ ಮೇಲೆ ನನಗೆ ಸಂಶಯ ಇದೆ. ಕಾರಣ, ಪರಿಶುದ್ಧಾತ್ಮನ ಒಬ್ಬನ ಮೇಲೆ ಬಂದರೆ, ಒಬ್ಬರ ಒಳಗಡೆ ಬಂದರೆ, ಒಬ್ಬನನ್ನು ಆಯ್ಕೆ ಮಾಡಿದ್ರೆ, ಅವನನ್ನು ಅಭಿಷೇಕ ಮಾಡಿದ್ರೆ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ, ದೇವರ ಪ್ಲ್ಯಾನನ್ನು ನೆರವೇರಿಸೋದಕ್ಕೆ ಅವನಿಗೆ ಪವರ್ ಕೊಡ್ತಾನೆ. ಏನಕ್ಕೆ ಕೊಡ್ತಾ ಇದ್ದಾನೆ? ನಾವು ಆ ಪವರ್ನ ತಗೊಂಡು ನಮ್ಮಲ್ಲಿ ಜಗಳ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಅದಕ್ಕೆಲ್ಲ ಪವರ್. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ, ಹಲ್ಲೆಲೂಯಾ. ನಿನ್ನನ್ನು ಮಾರ್ಪಾಡಾದವನಾಗಿ ದೇವರು ಮಾರ್ಪಡಿಸ್ತಾನೆ. ಇವನೇನಾ ಅವನು, ಇವಳೇನಾ ಅವಳು ಎಂದು ಕೇಳತಕ್ಕಂತೆ ನಿನ್ನನ್ನು ರೂಪಾಂತರ ದೇವರು ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಅದು ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನನ್ನ ಜೀವನ ರೂಪಾಂತರವಾಗುತ್ತೆ, ನಮ್ಮ ನಡತೆ ರೂಪಾಂತರವಾಗುತ್ತೆ, ನಮ್ಮ ಸ್ವಭಾವಗಳು ರೂಪಾಂತರವಾಗುತ್ತೆ, ಚಿಂತೆಗಳು ರೂಪಾಂತರವಾಗುತ್ತೆ. ಪರಿಶುದ್ಧಾತ್ಮನ ಅಭಿಷೇಕ ನಿನ್ನ ಒಳಗಡೆ ಬಂದರೆ ನಿನ್ನ ಒಳಗಡೆ ಧೈರ್ಯ ಬರುವಂಥದ್ದಾಗಿರುತ್ತೆ, ಬಲ ಬರುವಂಥದ್ದಾಗಿರುತ್ತೆ. ಆಮೇನ್, ಆಮೇನ್. ಉದಾಹರಣೆಗೆ ಪೇತ್ರನು ಭಯಪಟ್ಟಿದ್ದ. ಪವಿತ್ರಾತ್ಮನ ಬರೋದಕ್ಕೆ ಮುಂಚೆ ಯೇಸು ಸ್ವಾಮಿ ಯಾರು, ನೀನು ಅವನ ಜೊತೆಯಲ್ಲಿ ಇದ್ದವನ್ ತಾನೆ ಅಂತ ಸ್ತ್ರೀ ಬಂದು ಹೇಳಿದಾಗ, ನಾನಾ, ಎಲ್ಲಿ, ಯಾವಾಗ? ಇಲ್ಲಪ್ಪ, ನನಗೆ ಯೇಸು ಯಾರು ಅಂತಾನೆ ಗೊತ್ತೇ ಇಲ್ಲಪ್ಪ ಅಂತ ಹೇಳ್ದಂಥ ಪೇತ್ರನು
ಆದರೆ ಮಾರ್ಕನ ಮಾಳಿಗೆಯಲ್ಲಿ 120 ಜನ ಬೇರ್ಪಟ್ಟು ದೇವರ ಸನ್ನಿಧಾನದಲ್ಲಿ ಕುಳಿತಿರುವಾಗ ಪವಿತ್ರಾತ್ಮನು ಇಳಿದು ಬಂದನು. ಪವಿತ್ರಾತ್ಮನು ಇಳಿದು ಬಂದನು. ಅಭಿಷೇಕ ಇಳಿದು ಬಂದಿತ್ತು. ಹಾಲೆಲೂಯ. ಪವಿತ್ರಾತ್ಮನ ಅಭಿಷೇಕ ಇಳಿದು ಬಂದಿದೆ ತಡ ಅವನು ರೂಪಾಂತರವಾದನು. ಅವನು ಭಯಪಡಲಿಲ್ಲ. ಅವನು ಎದ್ದು ನಿಂತು ಪ್ರಸಂಗ ಮಾಡೋಕ್ಕೆ ಆರಂಭಿಸಿದನು. ನೀವು ಶಿಲುಬೆಗೆ ಹಾಕಿದ ಯೇಸುವಿನ ನಾಮದಲ್ಲದೆ ಆಕಾಶದ ಕೆಳಗಡೆ ಆಗಲಿ ಭೂಮಿಯ ಮೇಲ್ಗಡೆ ಆಗಲಿ ಮತ್ತಾರಿಂದಲೂ ರಕ್ಷಣೆ ಉಂಟಾಗೋದಿಲ್ಲ ಎಂದವನು ಪ್ರಸಂಗ ಮಾಡುವಾಗ ಸಾವಿರಾರು ಜನರ ಹೃದಯಗಳಲ್ಲಿ ಅಲುಗು ನೆಟ್ಟಂತಾಯಿತು. ಅವರು ಕೂಗಿ ಹೇಳಿದ್ರು, ನಾವು ಮಾನಸಾಂತರ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಅವರ ಬಳಿ ಕೇಳಲಿಕ್ಕೆ ಕಾರಣವಾಯಿತು. ಕಾರಣ ಏನೆಂದರೆ ಭಯಪಟ್ಟಂತ ಪೇತ್ರನ ಒಳಗಡೆ ಪವಿತ್ರಾತ್ಮನ ಅಭಿಷೇಕ ಬಂದಾಗ ಅವನು ಬಲವುಳ್ಳವನಾದನು, ಧೈರ್ಯವುಳ್ಳವನಾದನು. ಇವತ್ತು ಯಾರಾದರೂ ಭಯಪಡುವವರು ಇರೋದಾದರೆ ಈ ಅಭಿಷೇಕ ನಿನ್ನನ್ನು ಬಲಹೀನತೆಯಿಂದ ಬಲಿಷ್ಠ ಮಾಡುವಂಥದ್ದಾಗಿರುತ್ತದೆ, ಬಲಿಷ್ಠರನ್ನಾಗಿ ಮಾಡುತ್ತೆ. ಯಾರಾದರೂ ಭಯಪಡೋರು ಇರೋದಾದರೆ ಅವರನ್ನು ಧೈರ್ಯಗೊಳಿಸುವಂಥದ್ದಾಗಿರುತ್ತದೆ. ಜೀವನ ಚೇಂಜ್ ಮಾಡಾಕ್ಬಿಡುತ್ತೆ. That is the reason you have to spend time in the presence of God. ಕಾದ್ಕೊಂಡಿರ್ಬೇಕು. ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ ಅಂತ ಹೇಳೋದು ಅದಕ್ಕೆ. ನಮಗೀಗ ಕಾದಿರೋಕ್ಕೂ ಟೈಮೇ ಇಲ್ಲ, ಕಾಯಕ್ಕೆ ಟೈಮೇ ಇಲ್ಲ. ಬಂದ ತಕ್ಷಣ ಅಭಿಷೇಕ ಸಿಕ್ಬಿಡ್ಬೇಕು. ನೋವು ವರ್ಷಗಳು, ತಿಂಗಳಾಂಗಟ್ಲೆ, ವರ್ಷಾನುಗಟ್ಲೆ ನಾವು ದೇವರ ಸನ್ನಿಧಾನದಲ್ಲಿ ಅಭಿಷೇಕ ಹೊಂದೋದಕ್ಕೆ ಕಾದಿದ್ವಿ. ಹುಚ್ಚರ ಥರ ಕಾದಿದ್ವಿ. ಪ್ರಾರ್ಥನೆ ಮಾಡಿದ್ವಿ. ರಾತ್ರಿನ ಹಗಲಾಗಿ ಮಾರ್ಪಡಿಸಿ ಪ್ರಾರ್ಥನೆ ಮಾಡಿದ್ವಿ. ಆಮೇಲೆ ಹಲ್ಲೆಲೂಯ. ಏನು ದೇವರ ಉದ್ದೇಶ ನಮ್ಮ ಮೂಲಕ ನೆರವೇರಿಸಬೇಕು ಅದು ಮಾಡೋದಕ್ಕೆ ಈ ಅಭಿಷೇಕವನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಆಮೇನ್. 3 ಲೆವೆಲ್ಗಳಲ್ಲಿ ದೇರ್ ಆರ್ 3 ಡೈಮೆನ್ಷನ್ ಇನ್ ದ ಅನಾಯಿಂಟಿಂಗ್ ಆಫ್ ಗಾಡ್. 3 ಹಂತಗಳಲ್ಲಿ, 3 ಭಾಗಗಳಾಗಿ, 3 ಡೈಮೆನ್ಷನ್ಗಳಲ್ಲಿ ಈ ಅಭಿಷೇಕವನ್ನು ದೇವರು ರಿಲೀಸ್ ಮಾಡ್ತಾನೆ. ಒಂದು, ದ ಅನಾಯಿಂಟಿಂಗ್ ಅಪಾನ್ ಯು, ನಿನ್ನ ಮೇಲೆ ಈ ಅಭಿಷೇಕ. ಇದು ಏನಕ್ಕೆ ಇರೋದಂದರೆ ಮೇಕ್ಸ್ ಯು ವರ್ಕ್ ಫಾರ್ ಗಾಡ್. ನಿನ್ನನ್ನು ದೇವರ ರಾಜ್ಯಕ್ಕಾಗಿ, ದೇವರ ಸೇವೆಗಾಗಿ ದುಡಿಯೋದಕ್ಕೆ, ಸೇವೆ ಮಾಡೋದಕ್ಕೆ ನಿನ್ನನ್ನು ಬಲಪಡಿಸುವಂಥದ್ದಾಗಿರುತ್ತೆ. ಸ್ತೋತ್ರ ಹೇಳಲಿಲ್ಲ, ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಬರ್ಕೊಳ್ರಿ. ಒಂದು, ನಿಮ್ಮ ಮೇಲೆ ಅಭಿಷೇಕ. ಎಲ್ಲರೂ ಹೇಳ್ರಿ, ಮೇಲೆ ಅಭಿಷೇಕ. ಅಪೊಸ್ತಲ ಕೃತ್ಯಗಳು 1:8. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ, ಸಮರ್ಯ, ಸೀಮೆಗಳಲ್ಲಿ, ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸ್ತೋತ್ರ ಹೇಳಲಿಲ್ಲ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ಹಾಗಾದರೆ ಮೇಲೆ ಬರಲು ಪವಿತ್ರಾತ್ಮನು ಸಂಸೋನನ ಮೇಲೆ ಬಂದನು. ಸಂಸೋನನಿಗೆ ವಿರುದ್ಧವಾಗಿ ಬಂದಂಥ ಸೈನ್ಯವನ್ನು ಹಸಿದ ಕತ್ತೆಯ ದವಡೆಯ ಎಲುಬಿನ ಮೂಲಕ ರಾಶಿಯಾಗಿ ಅವರನ್ನು ಕೊಂದು ಹಾಕಿದ್ದು ಸಂಸೋನನ ತೋಳ್ಬಲದಿಂದ ಅಲ್ಲ, ಅವನ ಮೇಲೆ ಆತ್ಮನು ಬಂದಾಗ. ಗಿದ್ಯೋನನ ಮೇಲೆ ಆತ್ಮನು ಬಂದನು, ದಾವೀದನ ಮೇಲೆ ಆತ್ಮನು ಬಂದನು, ಸೌಲನ ಮೇಲೆ ಆತ್ಮನು ಬಂದನು, ಸಮುವೇಲನ ಮೇಲೆ ಆತ್ಮನು ಬಂದನು, ಏಲಿಯನ ಮೇಲೆ ದೇವರ ಆತ್ಮನು ಬಂದನು. ಆತ್ಮನು ಎಲ್ಲಿ ಬರ್ತಾನೋ ಅಲ್ಲಿ ಸೇವೆಗಳು ಪ್ರಕಟವಾಗುತ್ತೆ, ಅಲ್ಲಿ ಅಭಿಷೇಕ ಪ್ರಕಟವಾಗುತ್ತೆ. ಅದರ ಶಕ್ತಿಯ ಪ್ರದರ್ಶನ ನೀವು ಕಾಣುವಂತರಾಗಿರ್ತೀರಾ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಗಟ್ಟಿಯಾಗಿ ಹೇಳ್ರಿ. ಹಾಗಾದರೆ ಪವಿತ್ರಾತ್ಮನ ಬಂದರೆ ನಿಮಗೇನು ಬರುತ್ತೆ? ಪವಿತ್ರಾತ್ಮ ಹೊಂದ್ಕೊಂಡು, ಅಯ್ಯೋ ನಂಗೆ ಆಗ್ತಾಯಿಲ್ಲ, ಯಾಕೋ ಸುಸ್ತು, ಸೇವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಆದರೆ ಆಗ್ತಾಯಿಲ್ಲ, ಹಂಗೆ ಹೇಳ್ತಾರ?
ಬಲ. ಗಟ್ಟಿಯಾಗಿ ಹೇಳ್ರಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದರೆ ಏನು ಬರುತ್ತೆ? ನಾನು ಮೊದಲನೇ ಸರ್ವಿಸಲ್ಲಿ ಎಕ್ಸಸೈಸ್ ಮಾಡಿಸಿದ್ದೆ, ನಿಮಗೂ ಮಾಡಿಸ್ತೀನಿ. ಮೊದಲನೇ ಸರ್ವಿಸಲ್ಲಿ ಮಾಡ್ದಂಗೆ ಕೈಗಳನ್ನು ಎತ್ತಿ ಇಡ್ರಿ, ನಿಮ್ಮ ತಲೆ ಮೇಲೆ ಇಡ್ರಿ. ಪವಿತ್ರಾತ್ಮನ ನನ್ನ ಮೇಲೆ ಬರಲು, ಹಿಂಗೆ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಪವಿತ್ರಾತ್ಮನು ನನ್ನ ಮೇಲೆ ಬರಲು, ನನ್ನ ಮೇಲೆ ಬರಲು ಬಲವನ್ನು ಹೊಂದಿ. ಹಿಂಗೆ 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 ಬಲ ಹೆಂಗೆ ತೋರಿಸ್ತೀರಾ? ಕೆಲವ್ರು ಹಿಂಗೆ ಅಂದ್ರೆ ಹಂಗಲ್ಲ, ಹಿಂಗೆ ಬಲವನ್ನು ಹೊಂದಿ, ಬಲವನ್ನು ಹೊಂದಿ ಸಾಕ್ಷಿಗಳಾಗ್ತೀರಾ. ಆಮೇಲೆ ಹಾಗಾದರೆ ಪವಿತ್ರಾತ್ಮನು ನಿನ್ನ ಒಳಗಡೆ ಬರೋದಕ್ಕೆ, ಮೇಲ್ಗಡೆ ಬರೋದಕ್ಕೆ ಕಾರಣ ಏನು ಗೊತ್ತಾ? ನಿನಗೆ ಬಲ ಕೊಟ್ಟು ನೀನು 10 ಜನರ ಮಧ್ಯದಲ್ಲಿ ದೇವರ ಸಾಕ್ಷಿಯಾಗಿರಬೇಕು, ಸುವಾರ್ತೆ ಸಾರುವವಳಾಗಿರಬೇಕು, ದೇವರ ವಾಕ್ಯ ಸಾರುವವರಾಗಿರಬೇಕು. ಆಮೇಲೆ 4 ಗೋಡೆಗಳ ಮಧ್ಯದಲ್ಲಿ ಸಭೆ ಒಳಗಡೆ ಬಂದು ಶಬ್ದ ಮಾಲಿನ್ಯ ಮಾಡಿ ಹೋಗೋದಕ್ಕಲ್ಲ ಅಭಿಷೇಕ. ಅಭಿಷೇಕ ಇರೋದು ಬಲಹೀನರನ್ನು ಬಲಪಡಿಸೋದಕ್ಕೆ, ರೋಗಿಗಳನ್ನು ಸೌಖ್ಯ ಮಾಡೋಕ್ಕೆ. ಯೇಸು ಸ್ವಾಮಿ ಏನು ಹೇಳಿದ್ರು? ನನ್ನ ಮೇಲೆ ದೇವರ ಆತ್ಮನಿದ್ದಾನೆ. ಹಾಗೆ ತಾನೆ ಹೇಳಿದ. ಹೆಂಗೆ ಓದ್ರಿ, ಲೂಕ 4:18. ಕರ್ತನ ಆತ್ಮನು ನನ್ನ ಮೇಲೆ ಅದೇ, ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನ. ಹಾಗಾದ್ರೆ ಈ ಆತ್ಮನು ಬರೋದು ಏನು ಗೊತ್ತಾ? ಶುಭ ವರ್ತಮಾನ ಸಾರೋದಕ್ಕೆ. ಗಟ್ಟಿಯಾಗಿ ಹೇಳ್ರಿ. ಸುವಾರ್ತೆ ಸಾರೋರೆಲ್ಲ ಕೈ ಎತ್ತರಿ ನೋಡೋಣ. ಎಷ್ಟು ಜನ ಸುವಾರ್ತೆ ಸಾರಿದ್ದೀರ? ಅಯ್ಯೋ, ಇಷ್ಟು ಜನ ಸುವಾರ್ತೆ ಸಾರಿದರೆ ಇದನ್ನು ಸಭೆ 4 ಪಟ್ಟು ಬೆಳೆದಿರ್ಬೇಕಲ್ಲ. ನೋಡ್ರಿ, ಇಳಿಸ್ಬಿಟ್ರು ಕೈ, ಇಳಿಸ್ಬಿಟ್ರು ಕೈ. ಸುವಾರ್ತೆ ಸಾರೋರೆಲ್ಲ ಕೈ ಎತ್ತರಿ ನೋಡೋಣ. ಅದು ನಿಮ್ಮ ಫ್ರೆಂಡ್ ಆಗ್ಬೋದು, ನಿಮ್ಮ ಸಂಬಂಧಿಗಳಾಗ್ಬೋದು, ಊರವ್ರಾಗ್ಬೋದು, ನೆಂಟರಾಗ್ಬೋದು, ಯಾರು ಸಿಕ್ಕಿದ್ರೂ ಸರಿ, ಸುವಾರ್ತೆ ಸಾರಬೇಕೆಂಬ ಋಣ ನಿಮ್ಮ ಮೇಲೆ ಇದೆ. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಸುವಾರ್ತೆ ಸಾರಬೇಕೆಂಬ ಋಣ ನನ್ನ ಮೇಲೆ ಇದೆ. ಸಾರದೆ ಹೋದರೆ ಅಯ್ಯೋ ಕಷ್ಟ. ಏನು? ಅಯ್ಯೋ ಅಯ್ಯೋ ಅಂತಾನೆ. ಸುವಾರ್ತೆ ಸಾರದೆ ಹೋದ್ರೆ ಅಯ್ಯೋ ಅಂದರೆ ಕಷ್ಟ ಅಂತ. ಆಮೇಲೆ ಸುವಾರ್ತೆ ಸಾರಬೇಕೆಂಬ ನಿರ್ಬಂಧ ನನ್ನ ಮೇಲೆ ಅದೇ. ಯಾರು ಈ ನಿರ್ಬಂಧ ಹಾಕಿದವರು? ಯಾರು? ಸಿದ್ದರಾಮಯ್ಯ ಅವರ? ಮೋದಿ ಅವರ? ಅಲ್ಲ. ಸುವಾರ್ತೆ ಸಾರಬೇಕು ಎಂಬ ನಿರ್ಬಂಧ ಆಗ್ತಾ ಇರೋದು ಪವಿತ್ರಾತ್ಮನು. ನಿನಗೆ ಆ ನಿರ್ಬಂಧ ಬಿದ್ದಿಲ್ಲ ಅಂದರೆ ನಾನು ನಿನ್ನ ಮೇಲಿರೋ ಆತ್ಮವನ್ನು ಸಂಶಯ ಪಡಬೇಕಾಗುತ್ತೆ. ಪರಿಶುದ್ಧಾತ್ಮನ ಶಕ್ತಿ ಬಂದರೆ ಇಲ್ಲಿ ಸಭೆಯಲ್ಲೆಲ್ಲ ಬಾರ್ಸಾಕ್ಬಿಡ್ತಾರೆ. ಅಕ್ಕಪಕ್ಕ ಆಜುಬಾಜು ಇರೋರ್ನೆಲ್ಲ ವಾಡದು ತಿರುಗಿ ಗಿರ್ಗಿಟ್ಲೆ ಆಡ್ಬಿಡ್ತಾರೆ. ನೋಡಿದ್ದೀರಾ ಎಲ್ರವ? ಪವಿತ್ರಾತ್ಮನ ಬಂದಿದ್ದ ಶಕ್ತಿ ಬಂದ್ಬಿಡ್ತು. ಯಾರನ್ನ ರಿಸೆಪ್ಷನ್ ಟೀಮ್ನಲ್ಲಿ ಇರೋರ್ಗೆ ಹೊಡಿಯೋಕ್ಕಲ್ಲ, ಪಕ್ಕದಲ್ಲಿ ಇರೋ ವಿಶ್ವಾಸಿಗಳು ನೋಡಿಯಕ್ಕಲ್ಲ. ಪವಿತ್ರಾತ್ಮನು ನಿನಗೆ ಬಲ ಕೊಡುವ ಉದ್ದೇಶ, ನೀನು ದೇವರ ಸತ್ಯ ಸುವಾರ್ತೆಯನ್ನು ಸಾರಬೇಕು, ದೇವರ ಮಗಳು ಮಗನಾಗಿ ಸಾಕ್ಷಿಯಾಗಿರಬೇಕು. ಪವಿತ್ರಾತ್ಮನು ಹೊಂದಿಕೊಂಡಿರೋರು ಮಾತ್ರ ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ಆಮೇಲೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ಬಲ ಹೊಂದಿ, ಬಲ ಹೊಂದಿ ಪಕ್ಕದ ವಿಶ್ವಾಸಿಯನ್ನು ಮುಸುಡಿ ನೋಡಿ ಗುದಿಯೋದಕ್ಕೆ, ಜಗಳ ಮಾಡೋಕ್ಕೆ, ಬೈಯೋದಕ್ಕೆ, ಜಗಳ ಆಡೋದಕ್ಕೆ. ಅದಕ್ಕೆ ಬಲ. ಬಲ ಯಾಕೆ ಬರುತ್ತೆ? ಬಲ ಬಂದರೆ ಬಲಹೀನತೆ ಹೋಗಬೇಕು, ಲೈಟ್ ಬಂದರೆ ಕತ್ಲೆ ಹೋಗಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ? ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಮೇಲೆ ಬಂದರೆ ನೋ ಮೋರ್ ಬಲಹೀನತೆ. ಅಲ್ಲಿ ಬಲಹೀನತೆ ಅನ್ನೋ ಪ್ರಶ್ನೆನೇ ಇಲ್ಲ. ಅದು ಒಪ್ತಾ ಇಲ್ಲ ಅಲ್ಲ. ನೋಡ್ರಿ, ನಿಮಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತೆ. ಬಲಹೀನತೆ ಇಟ್ಕೊಂಡು ಬಲನೂ ಬಂದರೆ ಎರಡನ್ನೂ ಮೇಂಟೈನ್ ಮಾಡ್ತೀರಾ?
ಇಲ್ಲಿ ಬೆಳಕಿದೆ. ಕಾರಣ ಏನಿದೆ? ಬೆಳಕಿದೆ. ಕತ್ತಲೆ ಯಾವಾಗ ಉಂಟಾಗುತ್ತೆ? ಬೆಳಕಿನ ಅಭಾವ ಉಂಟಾದಾಗ. ಆಬ್ಸೆನ್ಸ್ ಆಫ್ ಲೈಟ್ ಇಸ್ ಡಾರ್ಕ್ನೆಸ್. ಹೌದಲ್ಲ? ಬೆಳಕಿನ ಅಭಾವ ಇದ್ದಾಗ ಕತ್ತಲೆ ಇರುತ್ತೆ. ಬೆಳಕು ಬಂದರೆ ಕತ್ತಲೆ ಹೋಯ್ತು. ಆತ್ಮನು ನಿನ್ನ ಒಳಗಡೆ ಬಂದರೆ, ಆತ್ಮನು ನಿನ್ನ ಮೇಲ್ಗಡೆ ಬಂದರೆ ಬಲಹೀನತೆ ಹೋಯ್ತು. ಯೋವೇಲ್ ಪ್ರವಾದನೆ ಗ್ರಂಥ 3:10. ನಿಮ್ಗೆ ಅರ್ಥ ಆಗಲಿಲ್ಲ, ಅದಕ್ಕೆ 3:10. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನಾಗಿಯೂ ಬರ್ಜಿಗಳನ್ನಾಗಿಯೂ ಮಾಡಿರಿ. ದುರ್ಬಲನು ಶೂರನೆಂದು ಕೊಳ್ಳಲಿ. ದುರ್ಬಲನು ಶೂರನು ಅಂದುಕೊಳ್ಳಲಿ. ಆಮೇಲೆ ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಬಲಹೀನನು, ದುರ್ಬಲನು, ಬಡ್ಕ್ಲ, ಸುಸ್ತು, ಆಯಾಸಗೊಂಡಿರೋನು, ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಸೇವೆ ಮಾಡೋಕ್ಕಾಗಲ್ಲ, ಪ್ರಸಂಗ ಮಾಡೋಕ್ಕಾಗಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ, ಅದೆಲ್ಲ ತೆಗೆದು ಹಾಕಿ ಆತ್ಮನು ನಿನ್ನ ಒಳಗಡೆ ಬಂದರೆ ನಿನಗೆ ಧೈರ್ಯ ಬರುವಂಥದ್ದಾಗಿರುತ್ತೆ. ಆತ್ಮನ ಬಲ ಬರುವಂಥ. ಕಮಾನ್, ಸತ್ಯವನ್ನು ತಿಳಿಯೋದಾದರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಪರಿಶುದ್ಧಾತ್ಮನು ಇಸ್ರಾಯೇಲ್ ಜನರ ಮೇಲೆ ಬಂದನು. ಹಗಲೊತ್ತಿನಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ ದೇವರ ಆತ್ಮನ ಕಾವಲು ಕಾಯ್ತಾ ಇದ್ದನು. ಅವರಲ್ಲಿ ಒಬ್ಬ ಬಡುಕ್ಲ ಇರಲಿಲ್ಲ, ಒಬ್ಬ ಬಲಹೀನನಿರಲಿಲ್ಲ, ಒಂದು ರೋಗಿ ಇರಲಿಲ್ಲ. 40 ವರ್ಷಗಳು ಮರುಭೂಮಿಯಲ್ಲಿ ನಡೆದಾಡಿದರು. ಅವರ ಕಾಲಿನ ಕೆರ ಸವಿದು ಹೋಗಲಿಲ್ಲ, ಅವರ ವಸ್ತ್ರಗಳು ಜೀರ್ಣಿಸಿ ಹೋಗಲಿಲ್ಲ, ಅವರ ಒಬ್ಬನು ಬಲಹೀನನೇ ಇರಲಿಲ್ಲ. ನಮ್ಮಲ್ಲಿ ಕೆಲವೊಮ್ಮೆ ಸತ್ಯ ಗೊತ್ತು, ವಾಕ್ಯ ಗೊತ್ತು, ಆದರೆ ಫೇತ್, ನಂಬಿಕೆಯನ್ನು ಎಕ್ಸಸೈಸ್ ಮಾಡಲ್ಲ. ನಾವು ಅದನ್ನು ಉಪಯೋಗಿಸ್ಬೇಕು. ಪ್ರಾಬ್ಲಮ್ ಬಂದಾಗ ಪ್ರಾಬ್ಲಮನ್ನೇ ಹೈಲೈಟ್ ಮಾಡ್ತೀವಿ. ಪಾಸ್ಟ್ರಿಗೆ ಕಾಲ್ ಮಾಡ್ತೀವಿ. ಯಾವ್ಯಾವ ಪಾಸ್ಟ್ರುಗಳ ಕಾಂಟ್ಯಾಕ್ಟ್ ನಂಬರ್ ಇದೆಯೋ ಅವ್ರಿಗೆಲ್ರಿಗೂ ಕಾಲ್ ಮಾಡೋದು. ಸ್ತೋತ್ರ. ಅವ್ರ ಪಾಸ್ಟ್ರನ್ನ ಬಿಟ್ಟು ಬೆಳಕಿದೆ ಎಲ್ಲ ಪಾಸ್ಟ್ರಿಗೂ ಕಾಲ್ ಮಾಡಿರ್ತಾರೆ. ಸ್ತೋತ್ರ. ಆಮೇಲೆ ಆ ಬೇರೆ ಪಾಸ್ಟ್ರುಗಳೆಲ್ಲ ಪೋಸ್ಟ್ ಹಾಕಿರ್ತಾರೆ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಪಾಪ ತುಂಬ ದುಃಖದಲ್ಲಿದ್ದಾರೆ, ನನಗೆ ಭಾಳ ಬೇಕಾದವರು ಅಂತ. ಸ್ತೋತ್ರ. ಆಮೇಲೆ ಅದನ್ನು ನೋಡಿ ನಾವು ಇವ್ರನ್ನ ಕಾಲ್ ಮಾಡಿದ್ರೆ, ಹೌದು ಪಾಸ್ಟ್ರೆ ಹೇಳ್ಬೇಕು ಅಂದ್ಕೊಂಡಿದ್ದೆ, ಬಿಟ್ಬಿಟ್ಟೆ, ನಿಮ್ಗೆ ಹೇಳೋದು ಮರ್ತೋದೆ ಅಂತ. ಯಾಕಂದರೆ ಪಾಸ್ಟ್ರ್ ಅಲ್ವಾ, ನಮ್ಮ ಪಾಸ್ಟ್ರ್ ಅಲ್ವಾ. ಅದಕ್ಕೆ ಬಲಹೀನತೆಗಳನ್ನು ತೆಗೆದು ಹಾಕೋದಕ್ಕೆ ದೇವರು ಬಲವನ್ನು ಕಳಿಸ್ತಾನೆ. ನೀನು ಸಾಕ್ಷಿಯಾಗಿರ್ಬೇಕಾ, ಬಲವಾಗಿರ್ಬೇಕಾ, ಪವಿತ್ರಾತ್ಮನ ನಿನ್ನ ಮೇಲೆ ಬರಬೇಕು. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಪವಿತ್ರಾತ್ಮನ ನಿನ್ನ ಮೇಲೆ ಬಂದರೆ ಅವನು ನಿನ್ನನ್ನು ಬಲದಲ್ಲಿ ನಡೆಸ್ತಾನೆ, ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಹಾಲೆಲೂಯ. ದೇವರ ಕೆಲಸವನ್ನು ಮಾಡಿಸೋದಕ್ಕೆ ಸಹಾಯ ಮಾಡ್ತಾನೆ. ಈ ಮೇಕ್ಸ್ ಯು ಟು ವರ್ಕ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಈ ಮೇಕ್ಸ್ ಟು ವರ್ಕ್ ಫಾರ್ ಗಾಡ್. ದೇವರಿಗೋಸ್ಕರ ಸೇವೆ ಮಾಡೋದಕ್ಕೆ ಅವನು ನಿನ್ನನ್ನು ಬಲಪಡಿಸ್ತಾನೆ. ಆಮೇಲೆ ಹಾಗಾದರೆ ದೇವರ ಸೇವೆ ಮಾಡೋದಕ್ಕೆ ಪಾಸ್ಟ್ರೆ 108 ಕಥೆಗಳು ಹೇಳೋರಿದ್ದಾರೆ. ಅಯ್ಯೋ ನಾನು ಸೇವೆ ಮಾಡ್ಬೇಕಂತ ಭಾಳ ಆಸೆ ಪಾಸ್ಟ್ರೆ, ಆದರೆ ಏನು ಮಾಡ್ತೀರ, ಭಾಳ ಹೋರಾಟ ಪಾಸ್ಟ್ರೆ. ಹೋರಾಟ ಗೆಲ್ಲೋದಕ್ಕೆ ಈ ಬಲ ನಿನಗೆ ಕೊಡ್ತಾ ಇರೋದು. ಸೇವೆ ಅಂದರೆ ಹೋರಾಟನೇ. ಸೇವೆ ಅಂದರೆ ಹೋರಾಟನೇ. ಬರಲಿ ಹೋರಾಟ, ಅದು ಗೆಲ್ಲಕ್ಕೆ ತಾನೇ ನಿನ್ಗೆ ಆತ್ಮನ ಬಲ ಕೊಟ್ಟಿರೋದು. ಎರಡನೇ ಲೆವೆಲು, ಸೆಕೆಂಡ್ ಲೆವೆಲ್, ದ ಅನಾಯಿಂಟಿಂಗ್ ಇನ್ ಯು. ಪರಿಶುದ್ಧಾತ್ಮ ನಿನ್ನ ಒಳಗಡೆ. ಗಟ್ಟಿಯಾಗಿ ಹೇಳ್ರಿ, ಪರಿಶುದ್ಧಾತ್ಮ ನಿನ್ನ ಒಳಗಡೆ. ನಾನು ಬೆಳಗ್ಗೆ ನಾನು ಈಗ ಹೇಳಿದೆ, ಸ್ನಾನ ಮಾಡಬೇಕಾದ್ರೆ ನೀರು ಎಲ್ಲಿ ಹೆಂಗಾಗ್ತೀರಾ? ಶಾವರಲ್ಲಿ ನಿಂತ್ಕೊಂಡ್ರೆ ಎಲ್ಲಿಂದ ಬರುತ್ತೆ?
ಸ್ತೋತ್ರ. ಅವಾಗ ಬಾಯಿ ತೆರೆದ್ಬಿಟ್ಟು ಹಂಗೆ ಮಾಡ್ತೀರಾ? ಅದು ಸ್ನಾನ ಅಲ್ಲ. ಆಮೇಲೆ ಅದು ಮೇಲೆ ದಾಹ ಆದರೆ ಅದೆಲ್ಲಿ? ಒಳಗಡೆ. ಪವಿತ್ರಾತ್ಮನಿಗೆ ಅಲ್ಲಿ ಒಳಗಡೆ. ಸೆಕೆಂಡ್ ಲೆವೆಲ್, ಎರಡನೇ ಡೈಮೆನ್ಷನ್, ದ ಅನಾಯಿಂಟಿಂಗ್ ಇನ್ ಯು. ಇದರ ಪ್ರತ್ಯೇಕತೆ ಗೈಡ್ಸ್ ಯು ಇನ್ ಟು ಹಿಸ್ ಪರ್ಫೆಕ್ಟ್ ವಿಲ್. ದೇವರ ಸ್ಪಷ್ಟವಾದ ಚಿತ್ತಕ್ಕನುಸಾರವಾಗಿ ನಿನ್ನನ್ನು ದಾರಿ ನಡೆಸ್ತಾ ಇರುತ್ತೆ. ಹಾಲೆಲೂಯ. ದೈವ ಚಿತ್ತ ಇಲ್ಲದೆ ಇರುವುದು ಯಾವುದು ನಿನ್ನ ಜೀವನದಲ್ಲಿ ಬರೋದಿಲ್ಲ. ದೈವ ಚಿತ್ತ ಇರೋದು ಯಾವುದು ನಿನ್ನಿಂದ ತಪ್ಪಿ ಹೋಗೋದಿಲ್ಲ. ಕಾರಣ ಪವಿತ್ರಾತ್ಮನ ನಿನ್ನ ಒಳಗಡೆ ಇದ್ದು ನಿನ್ನನ್ನು ಗೈಡ್ ಮಾಡ್ತಾನೆ, ನಿನಗೆ ಆಲೋಚನೆ ಕೊಡ್ತಾನೆ. ಇದಾಗಿದೆ ಮಾರ್ಗ, ಇದರಲ್ಲಿ ನಡೆ ಎಂದು ನಿನ್ನ ಹಿಂದುಗಡೆ ಒಂದು ಶಬ್ದ ಮೊಳಗುತ್ತಾ ಇರುತ್ತೆ. ಗಟ್ಟಿಯಾಗಲ್ರಿ? ಪವಿತ್ರಾತ್ಮನ ಒಳಗಡೆ. ಪವಿತ್ರಾತ್ಮನ ಒಳಗಡೆ ಬಂದರೆ ನೀವು ನಿಮ್ಮ ನಿಯಂತ್ರಣದಲ್ಲಿ ಇರಂಗಿಲ್ಲ. ಕೆಲವರು ಪವಿತ್ರಾತ್ಮನನ್ನೇ ನಿಯಂತ್ರಿಸ್ತಾರೆ. ಪವಿತ್ರಾತ್ಮನನ್ನೇ ನಿಯಂತ್ರಿಸೋದು. ನಾನು ಬೆಳಗ್ಗೆ ಹಿಂಗೆ ಹೇಳಿದೆ, ನಾನೊಂದು ಹಾಡು ಹೇಳಿದ್ದೆ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ಈ ದಿನವೂ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ನಡೆಸ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ನಡಿಬೇಕಲ್ಲಯ್ಯ, ನಾವು ನಡಿಬೇಕಲ್ಲಯ್ಯ. ಸ್ತೋತ್ರ. ಹೇಳಲಿಲ್ಲ ನೋಡ್ರಿ. ನಾವು ಆಡುವಾಗ, ಭಾನುವಾರ ಆಡುವಾಗ ಏನು ಹೇಳ್ತೀವಿ? ಅನುದಿನವೂ ನಿನ್ನ ಚಿತ್ತದಂತೆ ನನ್ನನ್ನು ನಡೆಸಬೇಕಯ್ಯ. ದೇವರು ಹೇಳ್ತಾನೆ, ನಾನು ನಡೆಸ್ತೀನಯ್ಯ. ಲೆಫ್ಟ್ ಅಂದಾಗ ನೀನು ರೈಟ್ಗೆ ಹೋಗ್ತೀಯ, ರೈಟ್ ಅಂದಾಗ ನೀನು ಲೆಫ್ಟ್ಗೆ ಹೋಗ್ತೀಯ. ಹೋಗಬೇಡ ಅಂದರೆ ಅಲ್ಲಿಗೆ ಹೋಗ್ತೀಯ, ಮಾಡಬೇಡ ಅಂದರೆ ಮಾಡ್ತೀಯ. ಸ್ತೋತ್ರ. ಎಲ್ಲಿ ನಡೀತೀಯ? ಪವಿತ್ರಾತ್ಮನ ನಡೆಸೋದೊಂದು, ನೀನು ನಡೆಯೋದೇ ಇನ್ನೊಂದು. ಸ್ತೋತ್ರ. ಹೇಳದೆ ಇದ್ದಾಗಲೇ ಅರ್ಥ ಆಯಿತು. ಹಾಡು ಮಾತ್ರ ಹೇಗೆ ಆಡ್ತೀವಿ? ನಮ್ಮೊಳಗೆ ವಾಸಿಸುವ ಈ ದಿನವೂ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಾ ಡೈಲಿ? ನಿನ್ನ ಚಿತ್ತದಂತೆ ನಡೆಸ್ಬೇಕಪ್ಪ. ಅದರ ಅರ್ಥ ಏನ್ರಿ? ನಿನ್ನ ಚಿತ್ತದಂತೆ ನಡಿಬೇಕು ಅಂದರೆ ಪರಲೋಕದ ಚಿತ್ತವನ್ನು. ಅದಕ್ಕೆ ತಂದೆಯಾದ ದೇವರನ್ನ ನೋಡಿ ಯೇಸು ಸ್ವಾಮಿ ಹೇಳಿದನು, ನಾನು ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬರಲಿಲ್ಲ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದಿದ್ದೇನೆ. ಹೌದಲ್ವಾ? ನಾವೇನು ಮಾಡೋದು? ಸ್ತೋತ್ರ. ಮದುವೆ ಆಗಬೇಕಾದ್ರೆ ನೋಡ್ರಿ, ಫಸ್ಟ್ ನೋಡೋದೇನು ಮಾಡ? A to G ವರೆಗೂ ನೋಡ್ತಾರಂತೆ. A to G ಏನು ಫಸ್ಟ್? A to G. ಎ ಅಂದರೆ ಏಜು, ಬಿ ಅಂದರೆ ಬ್ಯೂಟಿ, ಸಿ ಅಂದರೆ ಕ್ಯಾಸ್ಟು, ಡಿ ಅಂದರೆ ಡೌರಿ, ಇ ಅಂದರೆ ಎಜುಕೇಷನು, ಎಫ್ ಅಂದರೆ ಫೇರ್ ಆಗಿದ್ದಾಳ, ಜಿ ಅಂದರೆ ಜಿನಿಯಾಲಜಿ. ಇಷ್ಟು ಚೆನ್ನಾಗಿದೆಯಾ? ಎಲ್ಲ ರೆಡಿ ಆಯಿತಾ? ಇದು ಯೆಹೋವನಿಂದಲೇ ಸಂಭವಿಸಿದ. ಮನುಷ್ಯರ ದೃಷ್ಟಿಯಲ್ಲಿ ಆಶ್ಚರ್ಯ, ಪಕ್ಕಾ ಸುಳ್ಳು. ಅವರವರೇ ಆಯ್ಕೆ ಮಾಡ್ಕೊಂಬಿಡೋದು. ಸ್ತೋತ್ರ. ಸ್ತೋತ್ರ. ಹುಡುಗ ಹುಡುಗಿ ಲವ್ ಮಾಡೋದು, ಪಾರ್ಕಲ್ಲಿ ಸುತ್ತೋದು, ಅಲ್ಲಿ ಇಲ್ಲಿ ಅಲ್ದಾಡೋದು, ಕಡೆಗೆ ಯಾರಾದರೂ ಇಬ್ಬರನ್ನ ಇಟ್ಕೊಂಡು ಅವ್ರ ಥ್ರೂ ಪ್ರಪೋಸಲ್ ಬಂದಂಗೆ. ಸ್ತೋತ್ರ. ಇವ್ರು ಮೊದಲು ಬೇಡ ಅನ್ನೋಕ್ಕೆ ನಾಟಕ ಮಾಡೋಂಗೆ, ಆಮೇಲೆ ಓಕೆ ನಿಮ್ಮ ಚಿತ್ತ ನಿಮ್ಮಿಷ್ಟ ಆದರೆ ಆಯಿತು ಮಾಡ್ಕೋತೀನಿ ಅನ್ನಂಗೆ. ಸ್ತೋತ್ರ. ತಂದೆ ತಾಯಿಗಳನ್ನ ಬಕ್ರ ಮಾಡ್ದಂಗೆ. ಸ್ತೋತ್ರ. ಆಮೇಲೆ ನೀವೇ ಅನುಭವಿಸಂಗೆ. ಪವಿತ್ರಾತ್ಮನ ಚಿತ್ತ ಇದೆಯಾ ಇಲ್ವಾ ಅಂತ ನೀನು ಪ್ಲ್ಯಾನ್ ಮಾಡಿಬಿಟ್ಟಲ್ಲ ಕೇಳೋದು. ಪವಿತ್ರಾತ್ಮನ ಚಿತ್ತ ಇದ್ದರೆ ಗೈಡೆನ್ಸ್ ಬರುತ್ತೆ. ಪವಿತ್ರಾತ್ಮ ನಿನ್ನೊಟ್ಟಿಗೆ ಹೇಳ್ತಾ ಇರ್ತಾನೆ, ಆಲೋಚನೆ ಕೊಡ್ತಾ ಇರ್ತಾನೆ. ಆಮೇಲೆ ಸ್ತೋತ್ರ ಹೇಳ್ರಿ. ಆಮೇಲೆ ಹಾಗಾದರೆ ಪವಿತ್ರಾತ್ಮನ ಒಳಗಡೆ ಬಂದರೆ
ನಮ್ಮ ಇಷ್ಟಕ್ಕೆ ಪ್ರಕಾರ ನಡೆಯೋಕ್ಕಾಗಲ್ಲ. ಸ್ತೋತ್ರ. ಡ್ರೈವರ್ ಚೇಂಜ್ ಆದರು, ಸ್ಟೇರಿಂಗ್ ಹಿಡ್ದಿರೋರು ಈಗ ಬೇರೆ, ಮುಂಚೆ ನಾನು ಹಿಡ್ದಿದ್ದೆ, ಈಗ ಪರಿಶುದ್ಧಾತ್ಮನ ಹಿಡ್ದಿದ್ದಾರೆ. ಅವ್ರು ತಿರುಗಿಸೋ ಕಡೆ ನಾವು ತಿರುಗಬೇಕು, ಅವ್ರು ಹೋಗು ಅನ್ನೋ ಕಡೆ ಹೋಗಬೇಕು, ಅವ್ರು ಮಾಡು ಅನ್ನೋದು ಮಾಡಬೇಕು, ಬೇಡ ಅನ್ನೋದು ಬೇಡ. ದೇವೋ ಅದು ನಿನ್ನ ಚಿತ್ತಪ್ಪ ಅಂತ ಹೇಳಿ ನಿನ್ನ ಚಿತ್ತನ ದೇವ್ರ ಮೇಲೆ ಹೊರಗೆ ಹಾಕ್ಬಾರ್ದು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19 ದೇವರಿಂದ ದೊರಕಿ. ಹಾಗಾದ್ರೆ ಪವಿತ್ರಾತ್ಮನು ಎಲ್ಲಿಂದ ದೊರಕಿದ್ದು? ನಿದ್ದೆ ಮಾಡ್ತಾ ಇರೋರು ರಾಮೇನ್ ಹೇಳ್ರಿ, ಎಚ್ಚರವಾಗಿರೋ ರಾಮೇನ್ ಹೇಳ್ರಿ. ಓಕೆ. ಎಲ್ಲಿಂದ ದೊರಕಿದ್ದು? ಪವಿತ್ರಾತ್ಮನು ಎಲ್ಲಿಂದ ದೊರಕಿದ್ದು? ಹಾಗಾದ್ರೆ ತಂದೆಯಾದ ದೇವರು ಕುಮಾರನಾದ ಯೇಸುವಿನ ಮೂಲಕ ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ಕೊಡ್ತೀನಿ, ಅವನು ನಿಮ್ಮನ್ನು ಸಕಲ ಸತ್ಯದಲ್ಲೂ ದಾರಿ ನಡೆಸ್ತಾನೆ. ಇಸ್ ಇಟ್ ರೈಟ್? ದಾರಿ ನಡೆಸ್ತಾನೆ. ಹಾಗಾದ್ರೆ ಯಾರು ಕಳಿಸ್ಕೊಟ್ಟಿದ್ದು? ತಂದೆಯಾದ ದೇವರು. ಯಾರಿಗೋಸ್ಕರ ಕಳಿಸ್ಕೊಟ್ಟಿದ್ದು? ನನಗೋಸ್ಕರ, ನಿನಗೋಸ್ಕರ ಕಳಿಸ್ಕೊಟ್ರು. ನೋಡ್ರಿ, ಗಮನಿಸ್ರಿ 19ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ. ನಿಮ್ಮ ಗಟ್ಟಿಯಾಗಿ ಹೇಳ್ರಿ, ಕೇಳಿಸ್ಲಿಲ್ಲ. ನಿಮ್ಮ ಒಳಗೆ ಸ್ತೋತ್ರ. ನಿಮ್ಮ ಒಳಗ ಹೊರಗ ಪವಿತ್ರಾತ್ಮನೀಗ. ಮುಂಚೆ ಇಳಿದಿದ್ದೆಲ್ಲಿ? ಈಗ ಎಲ್ಲಿ? ಒಳಗೆ. ಆಮೇಲೆ ಸ್ನಾನ ಮಾಡೋದು ಎಲ್ಲಿ? ನೀರು ಕುಡಿಯೋದು ಒಳಗಡೆ. ಆಮೇಲೆ ನಿಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನಿಗೆ ನೀವು ಗರ್ಭಗುಡಿಯಾಗಿದ್ದೀರಾ. ಆಮೇಲೆ ಗರ್ಭಗುಡಿಯಾಗಿದ್ದೀರಾ. ಇಸ್ ಇಟ್ ರೈಟ್? ಹೌದಾ ಅಲ್ವಾ? ಗರ್ಭಗುಡಿಯಾಗಿದ್ದೀರಾ. 20ನೇ ವಾಕ್ಯ ಬಹಳ ಇಂಪಾರ್ಟೆಂಟು. ನೀವು ಇನ್ನು ನಿಮ್ಮ ಸ್ವಂತ ಸೊತ್ತಲ್ಲ. ಹೋಯ್ತು ನೋಡ್ರಿ, ಸ್ತೋತ್ರನೇ ಹೋಯ್ತು. ನೀವು ಇನ್ನು ನಿಮ್ಮ ಸ್ವಂತ ಸೊತ್ತಲ್ಲ. ಗಟ್ಟಿಯಾಗಿ ಹೇಳ್ರಿ ನೋಡೋಣ. ನಾನು ಇನ್ನು ನನ್ನ ಸ್ವಂತ ಸೊತ್ತಲ್ಲ ಅಂದರೆ ನನಗೆ ನನ್ನನ್ನೇ ನಿಯಂತ್ರಣಕ್ಕೆ ಆಗಲ್ಲ. ಅದೆಂಗೆ ನಡೆಯುತ್ತೆ ಪಾಸ್ಟ್ರೆ? ದೇವ್ರು ನಡೆಸ್ಲಿ ಅಂದರೆ ನಾವು ನಡೆಸೋದು ಬೇಡವಾ? ನಮಗೇನು ಬುದ್ಧಿ ಇಲ್ವಾ? ದೇವ್ರ ಬುದ್ಧಿ ಕೊಟ್ಟಿಲ್ವಾ? ಕೆಲವ್ರ ತಲೆಯಲ್ಲೆಲ್ಲ ಹುಳ ಓಡ್ತಾ ಇದ್ದಂಗೆ, ಹೌದಲ್ವಾ? ಕೆಲವ್ರು ನೋಡ್ರಿ ಆಲೋಚನೆ ಹೇಳಿದ್ರೆ ಆ ಪಾಸ್ಟ್ರುಗಳ ಆಲೋಚನೆ ಏನೋ ಹೇಳ್ತಾರೆ, ಹಂಗಂತ ನಮಗೇನು ಬುದ್ಧಿ ಇಲ್ವೇನ್ರಿ? ಸ್ತೋತ್ರ. ಅವ್ರ ಆಲೋಚನೆ ಹೇಳಲಿ, ಇರಲಿ, ಅದೊಂದು ಕಡೆ ನಡೀಲಿ. ನಾವು ನಮ್ಮ ಬುದ್ಧಿಯಲ್ಲಿ ನಾವು ಮಾಡಬೇಕಾದ್ರೆಲ್ಲ ಮಾಡಬೇಕಲ್ಲ. ಸ್ತೋತ್ರ. ಹಾಗಾದರೆ ನೀವು ನಿಮ್ಮ ನಿಯಂತ್ರಣದಲ್ಲಿದ್ದೀರಾ, ಇಲ್ಲ ಪವಿತ್ರಾತ್ಮನ ನಿಯಂತ್ರಣದಲ್ಲ? ದೇವರ ವಾಕ್ಯ ಹೇಳ್ತದೆ, ಇನ್ನು ನೀವು ಇನ್ನು ನಿಮ್ಮ ಸ್ವಂತ ಸೊತ್ತಲ್ಲ. ಅಂದರೆ ಈ ಬಾಡಿ ಬಿಲಾಂಗ್ಸ್ ಟು ಗಾಡ್. ಇದು ದೇವರಿಗೆ ಮೀಸಲಾಗಿದೆ. ಅಭಿಷೇಕ ಯಾರಿಗೆ ಮೀಸಲಾಗಿದೆ? ಪ್ರತ್ಯೇಕಿಸಲ್ಪಟ್ಟವರು. ಆಮೇಲೆ ಸುಮ್ಮನೆ ತಗೊಂಡಿಲ್ಲ, ಬಿಟ್ಟು ತಗೊಂಡಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯವನ್ನು ಕಟ್ಟೋದಕ್ಕೆ ದಾವೀದನು ಊರನ ಹೊಲವನ್ನು ಖರೀದಿ ಮಾಡ್ದ. ಅವನಿಗೆ ಕ್ರಯ ಕೊಟ್ಟ, ಅದನ್ನು ಪರ್ಚೇಸ್ ಮಾಡ್ದ. ಅದರ ಹೊಸ ಒಡಂಬಡಿಕೆಯ ಈ ದೇವಾಲಯವನ್ನು ಖರೀದಿ ಮಾಡೋದಕ್ಕೆ ತಂದೆಯಾದ ದೇವರು ತನ್ನ ಏಕ ಕುಮಾರನಾದ ಯೇಸುವನ್ನೇ ನಮಗಾಗಿ ದಾನವಾಗಿ ಕೊಟ್ಟ. ಅದರಿಂದಲೇ ನಾನು ಹೇಳಿದೆ, ನಾವು ಇನ್ನು ನಮ್ಮ ಸ್ವಂತ ಸೊತ್ತಲ್ಲ. ಸ್ವಂತ ಸೊತ್ತಲ್ಲ. ಈ ಫೋನ್ ಇದು ನಂದು. ಸ್ತೋತ್ರ. ನಿಮ್ದನ್ನು ಅನ್ಬಾರ್ದು ಅಂತ ನಮ್ಮಿಬ್ಬರದ್ದು ಫೋಟೋ ಹಾಕೊಂಡು ಇಟ್ಕೊಂಡಿದ್ದೀನಿ. ಈ ಫೋನ್ ಯಾರ್ದು? ನಂದು. ನೀವು ನಂದು ಅಂದರೆ ನಾನು ಕೊಟ್ಟು ಒಪ್ತೀನ? ಯಾಕೆ? ನಾನು ಇದಕ್ಕೆ ಫೋಟೋ ಅಲ್ಲ, ಇದಕ್ಕೆ ಬೆಲೆ ಕೊಟ್ಟು ತಗೊಂಬಂದಿದ್ದೀನಿ ಸಾರ್.
ಫೋಟೋ 100 ಕೊಟ್ಬಿಡ್ಬೋದು. ಅವ್ರಿಗೂ ಬೇಕಾ ಪಾಸ್ ಮಾಡ್ತೀನಿ, ನಾನು ವಾಟ್ಸಪ್ಪಲ್ಲಿ ಹಾಕ್ಬಿಡ್ತೀನಿ, ಫೋಟೋಗಳು ಕಳಿಸ್ತೀನಿ, ಫೋನ್ ಕೊಡ್ತೀನಿ ನಾನು. ಸೋತ್ರ. ವೆರಿ ಗುಡ್, ಯುವರ್ ಅಟೆನ್ಷನ್ ಕರೆಕ್ಟಾಗಿದ್ದೀರಿ, ಅದಕ್ಕೋಸ್ಕರ ಸಂತೋಷ ನನಗೆ. ಹಂಗೆ ರೆಸ್ಪಾಂಡ್ ಮಾಡ್ತಾ ಇರಬೇಕು. ನೀವು ಹೇಳ್ತಾ ಇರಿ ನಾನು ಇದೇ ಮಾಡ್ತಾ ಇರ್ತೀವಿ, ಹಂಗೆ ಇರ್ತಾರೆ. ಹಾಂ, ಈ ಫೋನು ಇದು ಯಾರ್ದು? ನಂದು, ಹೌದಲ್ಲ? ಈ ಫೋನ್ ತಗೊಳಕ್ಕೆ ಮುಂಚೆ ಯಾರ್ದಾಗಿತ್ತು? ಆ್ಯಪಲ್ ಕಂಪನಿದಾಗಿತ್ತು. ಅವನು ಶೋರೂಮಲ್ಲಿ ಇಟ್ಕೊಂಡಿದ್ದ, ಸೀಲ್ಡ್ ಬಾಕ್ಸ್ ಹಾಕಿಟ್ಟಿದ್ದ. ಸೋತ್ರ. ಅವನೊಂದು ರೇಟ್ ಹೇಳ್ದ, ನನಗೆ ಆ ರೇಟ್ ಇಷ್ಟ ಆಗಿ ಅದನ್ನು ಕೊಂಡ್ಕೊಂಡೆ ನಾನು. ಸೋತ್ರ. ಕೊಂಡ್ಕೊಂಡೆ, ಬಿಟ್ಟು ತಗೊಳ್ಳಿಲ್ಲ. ಇಲ್ಲಿರೋರು ಯಾರು ಬಿಟ್ಟು ಬಂದವರು ಅಲ್ಲ. ನನ್ನಪ್ಪ ಯೇಸು ತನ್ನ ರಕ್ತವನ್ನು ಸುರಿಸಿ, ಹಲ್ಲೆಲೂಯಾ, ಕೊಂಡ್ಕೊಂಡನು. ಯಾರು ಕೊಂಡ್ಕೊಂಡಿದ್ದು? ಏಸಪ್ಪ. ಗಟ್ಟಿಯಾಗಿ ಹೇಳ್ರಿ, ಯಾರು ಕೊಂಡ್ಕೊಂಡಿದ್ದು? ಈಗ ಕೊಂಡ್ಕೊಂಡವ್ರು ಯಾರೋ ಅವ್ರ ಸೊತ್ತು, ನೀವು ಅವ್ರ ಸೊತ್ತು. ಅದಕ್ಕೆ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನೀವು ಇನ್ನು ನಿಮ್ಮ ಸ್ವಂತ ಸೊತ್ತಲ್ಲ, ನಿಮ್ಮನ್ನ ಕ್ರಯಕ್ಕೆ ಕೊಂಡ್ಕೊಂಡಿದ್ದಾನೆ. ಸ್ತೋತ್ರ. ಹಾಗಾದರೆ ಕ್ರಯಕ್ಕೆ ಕೊಂಡ್ಕೊಂಡ ಮೇಲೆ ಅವನು ತಿರುಗಿಸ್ದಂಗೆ ತಿರುಗಬೇಕು ನೀವು. ರಕ್ಷಣೆ ಹೊಂದಬೇಕಾದ್ರೆ ಏನು ಹೇಳ್ತೀವಿ? ರಕ್ಷಣೆ ಹೊಂದುವಾಗ ಏನು ಹೇಳ್ತೀವಿ? ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸ್ತೀವಿ. ದಟ್ ಮೀನ್ಸ್ ಯು ಆರ್ ಸೋಲ್ಡ್ ಔಟ್ ಫಾರ್ ಜೀಸಸ್. ಯೇಸುವಿಗಾಗಿ ನೀವೇನಾಗಿದ್ದೀರಾ? ಸೋಲ್ಡ್ ಔಟ್ ಆಗ್ಬಿಟ್ರಿ. ಇನ್ನು ನಿಮ್ಮ ಕಾರ್ಯ ನೋಡೋ ಜವಾಬ್ದಾರಿ ಯಾರ್ದು? ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಈ ಅಭಿಷೇಕ ನಿನ್ನ ಮೇಲೆ ದೇವರು ಕಳಿಸುವುದು ದೇವರ ಚಿತ್ತ ನಿನ್ನ ಜೀವನದ ಮೂಲಕ ನೆರವೇರಿಸೋದಿಕ್ಕೆ. ರೀ, ನಾನು ಕೇಳ್ತೀನಿ, ನಿಮ್ಮಲ್ಲಿ ಎಷ್ಟು ಜನರಲ್ಲಿ ಸಾಮರ್ಥ್ಯ ಉಳ್ಳವರು, ನಿಮ್ಮ ಕುಟುಂಬಗಳಲ್ಲಿ ಜ್ಞಾನವಂತರು, ಸ್ಥಿತಿವಂತರು, ವಿದ್ಯಾವಂತರು, ಹಣವಂತರು, ನಿಮಗಿಂತ ಚುರುಕಾಗಿ ಮಾತಾಡೋರು, ಚಾಣಕ್ಯತನ ಉಳ್ಳವರು, ಸೌಂದರ್ಯ ಉಳ್ಳವರು, ಬ್ಯೂಟಿಫುಲ್ ಆಗಿರೋರು, ಇವ್ರನ್ನೆಲ್ಲ ಬಿಟ್ಟು ದೇವರು ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ದೇವರು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿರೋದಾದ್ರೆ, ಮಾರ್ಕೆಟಲ್ಲಿ ಎಂತೆಂಥ ಫೋನ್ ಇದೆ. ವಿವೋ ಫೋನ್ ಇದೆ, ಅಪ್ಪೋ ಫೋನ್ ಇದೆ, ಸೋತ್ರ ಅಮ್ಮ ಫೋನ್ ಇದೆ, ಅಪ್ಪ ಫೋನ್ ಇದೆ, ಸೋತ್ರ ಐಫೋನ್ ಇದೆ, ಕಿವಿ ಫೋನ್ ಇದೆ, ಸೋತ್ರ ಯಾವ್ಯಾವ ಫೋನ್ಗಳು ಇದೆ. ಆದರೆ ಇದು ಯಾವುದು ಬಿಡದೆ ನಾನು ಐಫೋನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ? ಆಮೇಲೆ ಆ ಸಿಸ್ಟಮ್ ನನಗಿಷ್ಟ. ನನ್ನ ಸ್ನೇಹಿತರು ಈ ಫೋನ್ ಕೊಡೋಕ್ಕೆ ಮುಂಚೆ ನಾನು ಕೇಳಿದ್ರು, ಪಾಸ್ಟರ್ ವಾಟ್ ಟೈಪ್ ಆಫ್ ಫೋನ್ ಆರ್ ಯು ಯೂಸಿಂಗ್? ನಾನು ಹೇಳಿದೆ ಆ್ಯಪಲ್ ಫೋನ್. ಕ್ಯಾನ್ ಐ ಬೈ ಸ್ಯಾಮ್ಸಂಗ್ ಫಾರ್ ಯು? ಐ ಸೆಡ್ ನೋ ಥ್ಯಾಂಕ್ ಯು, ಐ ಆಮ್ ನಾಟ್ ಯೂಸ್ಡ್. ನನಗೆ ಹೊಸ ಸ್ಯಾಮ್ಸಂಗ್ ಫೋನ್ಗಳು ಕೊಟ್ಟಿದ್ದಾರೆ, ಟ್ಯಾಬ್ಗಳು ಕೊಟ್ಟಿದ್ದಾರೆ ಗಿಫ್ಟಾಗಿ. ತೆಗೆದು ನೋಡಿದೆ, 2 ದಿನನೂ ಉಪಯೋಗಿಸಲ್ಲ. ನನಗಾಗಲ್ಲಪ್ಪ ಇದು ಅಂತ. ಇದಕ್ಕೆ ಸಲ್ಲುವವನು ಅದಕ್ಕೆ ಸಲ್ಲನು, ಲೋಕಕ್ಕೆ ಸಲ್ಲುವವನು ಪರಲೋಕಕ್ಕೆ ಸಲ್ಲನು, ಪರಲೋಕಕ್ಕೆ ಸಲ್ಲುವವನು ಲೋಕಕ್ಕೆ ಸಲ್ಲನು. ನೀವು ಲೋಕದವರಾಗಿದ್ದರೆ ನಿಮ್ಮನ್ನು ಲೋಕದವರು ಪ್ರೀತಿಸ್ತಾ ಇದ್ರು. ನೀವು ಪರಲೋಕದವರಾಗಿರೋದ್ರಿಂದ ಲೋಕ ನಿಮ್ಮನ್ನು ದ್ವೇಷಿಸುತ್ತೆ. ಪ್ರಿಯರೇ ಗಮನಿಸ್ರಿ, ವೆರಿ ಸಿಂಪಲ್. ದಟ್ ಮೀನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಪರಿಶುದ್ಧಾತ್ಮನು ನಿಮ್ಮ ಜೀವನದಲ್ಲಿ ಬಂದರೆ ನಿಮ್ಮ ಜೀವನ ಬದಲಾವಣೆ ಆಗಿರುತ್ತೆ. ಗೈಡ್ ಮಾಡ್ತಾನೆ, ಗೈಡ್ ಮಾಡ್ತಾನೆ. ಮುಂಚೆ ನೀನು
ದೊಡ್ಡ ಮಾತು ಮಾತಾಡೋದ್ರಲ್ಲಿ ನಿಪುಣ, ಸಂಸ್ಕೃತ ಭಾಷೆಯ ನಿಪುಣ. ಆದರೆ ಈಗ ನಿನ್ನ ಬಾಯಲ್ಲಿ ಅದು ಬರಲ್ಲ. ಯಾಕೆ ಬರಲ್ಲ? ಪವಿತ್ರಾತ್ಮನ ಹೇಳ್ತಾನೆ, ನೋ ನೋ ನೋ. ಸ್ತೋತ್ರ. ಒಬ್ಬ ಮೊನ್ನೆ ಹೇಳ್ದ ನನಗೆ, ಪಾಸ್ಟ್ರೇ ನನ್ನ ಜೀವನದಲ್ಲಿ ಪವಿತ್ರಾತ್ಮನ ಬಂದ ಮೇಲೆ ಸುಮಾರು ಬದಲಾವಣೆ ಆಗೋಯ್ತು ಅಂತ. ನಾನು ಕೇಳಿದೆ, ಏನು ಬದಲಾವಣೆ ಆಯಿತು? ಒಂದು ದಿನಕ್ಕೆ 3 ಪ್ಯಾಕೆಟ್ ಸಿಗರೆಟ್ ಸೇರ್ತಾ ಇದ್ದೆ ಪಾಸ್ಟ್ರೇ, ಆದರೆ ಈಗ 3 ಸೇರ್ತಾ ಇದ್ದೀನಿ ಅಂತ. ದಡ್ಡ, ನನ್ನ ದೇವ್ರು ಏನು ಡಿಸ್ಕೌಂಟ್ ರೇಟ್ ಅಲ್ಲ, ನಿನಗೆ ಬಿಡುಗಡೆ ಕೊಡ್ತಾನೆ. ಹಾಂ, ಹೌದಾ? ಹಂಗೆ ಮಾಡ್ತಾರಾ? ಇಲ್ಲ. ಪವಿತ್ರಾತ್ಮನು ನಿಮ್ಮನ್ನು ನಿಯಂತ್ರಿಸ್ತಾನೆ. ಪವಿತ್ರಾತ್ಮನು ನಿಮಗೆ ಗೈಡ್ ಮಾಡ್ತಾನೆ. ಏನಕ್ಕೆ ಗೈಡ್ ಮಾಡ್ತಾನೆ? ಪರಲೋಕದ ದೇವರ ಚಿತ್ತ ನಿನ್ನ ಮೂಲಕ ನೆರವೇರಿಸಬೇಕಾಗಿದೆ. ಹಲ್ಲೆಲೂಯಾ. ಕ್ಲಿಯರ್. ಆತ್ಮನು ನಿಮ್ಮ ಒಳಗಡೆ ಇದ್ದರೆ ಏನು ಮಾಡ್ತಾನೆ? ನಿಮ್ಮನ್ನು ಅವನು ಗೈಡ್ ಮಾಡ್ತಾನೆ. ಹೇಗೆ ಗೈಡ್ ಮಾಡ್ತಾನೆ? ಸತ್ಯವೇದ ಗ್ರಂಥ ತಂದಿರುವವರು, ಯೋಹನನ ಸುವಾರ್ತೆ 14:17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ. ಲೋಕ ಅಂದ್ರೆ ಯಾವುದು? ಕಾಸ್ಮೋಸ್, ದ ಸಿಸ್ಟಮ್, ದ ವರ್ಲ್ಡ್ಲಿ ಸಿಸ್ಟಮ್. ಈ ಲೋಕ ಜನರಿಗೆ ಏನಾದರೂ ಪವಿತ್ರಾತ್ಮನ ಕುರಿತು ಹೇಳ್ರಿ, ಗೇಲಿ ಮಾಡ್ತಾರೆ. ಅವರು ತಿಳಿಲಿಲ್ಲ, ಅವರು ನೋಡಲಿಲ್ಲ. ಆದರೆ ಈಗ ನೋಡ್ರಿ, ಮುಂದಿನ ಭಾಗ ನೋಡ್ರಿ. ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ಅವರು ಪವಿತ್ರಾತ್ಮನನ್ನು ಹೊಂದಕ್ಕಾಗಲ್ಲ. ಹಾಗಾದ್ರೆ ನೀನು ಲೋಕದ ದೃಷ್ಟಿಯಲ್ಲಿ ಜೀವಿಸಿದ್ರೆ, ಲೋಕದ ಪ್ರಮಾಣದಲ್ಲಿ ಬದುಕಿದ್ರೆ, ಲೋಕದ ವ್ಯಕ್ತಿಯಾಗಿ ಜೀವಿಸಿದ್ರೆ, ನಿನ್ನ ಒಳಗಡೆ ಪವಿತ್ರಾತ್ಮನು ಇರಲಾರನು. ಸ್ತೋತ್ರ ಹೋಯಿತು. ಮುಂದಿನ ಭಾಗ, ನೀವು ಆತನನ್ನು ಬಲ್ಲಿರಿ. ದಟ್ ಮೀನ್ಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಹೋಲಿ ಸ್ಪಿರಿಟ್. ನೀನು ಪವಿತ್ರಾತ್ಮನನ್ನು ಬಲ್ಲವನಾಗಿರಬೇಕು. ಪವಿತ್ರಾತ್ಮನ ಶಕ್ತಿ ಅಲ್ಲ, ಅವನು ತೃತ್ವದಲ್ಲಿ 3ನೇ ಅವನು, ನನ್ನ ಸಹಾಯಕನು, ನನ್ನ ಕಂಫರ್ಟರ್. ಯೋಹನನ ಸುವಾರ್ತೆಯಲ್ಲಿ ಹೇಳ್ತಾರೆ, ಸಕಲ ಸತ್ಯದಲ್ಲೂ ನಿನ್ನನ್ನು ದಾರಿ ನಡೆಸುವುದಕ್ಕೆ, ಆಮೇಲೆ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಹುಟ್ಟಿಸೋದಕ್ಕೆ ಪವಿತ್ರಾತ್ಮನ ಬರ್ತಾನೆ ಅಂತ. ಆಮೇಲೆ ಸಹಾಯಕನ ಕಳಿಸ್ಕೊಡೋ ಉದ್ದೇಶ ಏನು? ನೀನು ದಾರಿ ನಡೆಸೋದಕ್ಕೆ, ನೀನು ಗೈಡ್ ಮಾಡೋಕ್ಕೆ, ನಿನಗೆ ಉಪದೇಶ ಹೇಳೋಕ್ಕೆ. ಆಮೇಲೆ ಸ್ತೋತ್ರ ಹೋಗ್ಬಿಡ್ತು. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇದ್ದೀರಾ ನೀವು? ಲೆಟ್ ಮಿ ಎಕ್ಸ್ಪ್ಲೈನ್. ಪವಿತ್ರಾತ್ಮನು 3ನೇ, ನೀವು ಆತನನ್ನು ಬಲ್ಲಿರಿ ಅಂದರೆ ಏನು? ತಿಳ್ಕೊಂಡಿದ್ದೀರಾ? ಯು ನೋ ದ ಟ್ರೂತ್. ವೆನ್ ಯು ನೋ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯವನ್ನು ನೀವು ತಿಳಿಯುವುದಾದರೆ ಸತ್ಯವು ನಿಮ್ಮನ್ನು. ಹಾಗಾದರೆ ಲೋಕ ಕಂಡಿಲ್ಲ, ಲೋಕಕ್ಕೆ ಅರಿವಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಪವಿತ್ರಾತ್ಮನ ದೊರಕಲ್ಲ. ಆದರೆ ನಿಮಗೆ ದೊರಕಿದ್ದಾನೆ, ಕಾರಣ ನೀವು ಅವನನ್ನು ಬಲ್ಲಿರಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ಅವರಿಗೆ, ದೇವರಿಗೆ ಸ್ತೋತ್ರ ಹೇಳ್ರಿ. ಪವಿತ್ರಾತ್ಮನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಪವಿತ್ರಾತ್ಮನ ತಿಳ್ಕೊಳಕ್ಕೆ ದೇವರು ಸೌಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಆಮೇಲೆ ಮುಂದಿನ ಭಾಗ ಗಮನಿಸ್ರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನೋಡಿದ್ರ? ನಿಮ್ಮ ಬಳಿಯಲ್ಲಿ, 3ನೇದು ನಿಮ್ಮ ಒಳಗೆ, ನಿಮ್ಮ ಒಳಗಡೆ ಎಲ್ಲಿದ್ದಾರೆ ಪವಿತ್ರಾತ್ಮನ? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಜಾತ್ರೆಯ ಕಡೆಯ ದಿವಸದಲ್ಲಿ ನಿಂತ್ಕೊಂಡು, ಯೋಹನನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. 7ನೇ ಅಧ್ಯಾಯದಲ್ಲಿ, ನೀರಾಡಿಕೆ ಆಗುವವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ದಾಹವನ್ನು ನೀಗಿಸುವೆನು. ಹೇಗೆ ನೀಗಿಸ್ತೇನೆ? ನಂಬುವವನ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರವು ಹೇಳುವ ಪ್ರಕಾರ ಜೀವಕರವಾದ ಒಳೆಗಳು ಹರಿಯುವಂಥದ್ದಾಗಿದೆ. ಮರಣಕರವಾದದಲ್ಲ, ಜೀವಕರವಾದ ಒಳೆಗಳು ಹರಿಯುವಂಥದ್ದಾಗಿದೆ.
ಹಾಗಾದ್ರೆ ಪವಿತ್ರಾತ್ಮನು ಎಲ್ಲಿದ್ದಾನೆ? ತುಟಿಗೆ ಕ್ಲಿಪ್ ಹಾಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಹೊರಗಡೆ ಬರ್ತಾನೆ? ಪಾಸ್ಟ್ರೆ, ನನಗೆ ಅಭಿಷೇಕ ಹೊಂದಬೇಕಂತ ಭಾಳ ಆಸೆ ಪಾಸ್ಟ್ರೆ. ತುಟಿನೇ ಬಿಚ್ಚಲ್ಲ, ಆತ್ಮನು ಹೊರಗಡೆ ಬರಕ್ಕೆ ಬಿಡೋದೇ ಇಲ್ಲ. ಸ್ತೋತ್ರ. ನೀರಿನ ಬಾಟ್ಲ್ ಇದೆಯಾ? ಅದಲ್ಲ, ಕಾಣಂಗೆ. ಇದೆ ಕೊಡಮ್ಮ. ಇದರಲ್ಲಿ ನೀರಿದೆಯಾ? ಇದೆಯಾ? ಚೆಲ್ತಾ ಇದೆಯಾ? ಅರಿತಾ ಇದೆಯಾ? ಚುಮ್ತಾ ಇದೆಯಾ? ಎಲ್ರಿಗೂ ಚುಮ್ಸಿದ್ದೀನಿ. ಬಿತ್ತ? ಯಾಕೆ? ಮುಚ್ಚಳ ಹಾಕಿದ್ದೀರಲ್ಲ. ಆದರೆ ಇದು ತೆಗೆದ್ರೆ ಚೆಲ್ಲುತ್ತಾ? ಆತ್ಮನೆಲ್ಲಿದ್ದಾನೆ? ಒಳಗಡೆ ಇದ್ದಾನೆ. ರಿಲೀಸ್ ಮಾಡಬೇಕಾದ ಯಾರು? ನಿನ್ನ ಬಾಯಿಯನ್ನು ಅಗಲವಾಗಿ ತೆರೆ. ನಾನು ಅದನ್ನ ಯಾವುದ್ರ ಮೂಲಕ? ಪವಿತ್ರಾತ್ಮನ ಮೂಲಕ ಅವನು ತುಂಬಿಸ್ತಾನೆ. ನಿನ್ನ ಬಾಯಿ ತೆರೆದು ಸ್ತೋತ್ರ ಹೇಳಿ ಆರಂಭಿಸ್ತೀಯ. ಬಾಯಿ ತೆರೆದು ಸ್ತೋತ್ರ ಹೇಳಿ ಆರಂಭಿಸ್ತೀಯ. ಅದು ಪ್ರಬೋಧನೆ ಶಬ್ದವಾಗಿ ಮಾರ್ಪಾಡಾಗುತ್ತೆ, ವಾಕ್ಯವಾಗಿ ಹೊರಗಡೆ ಬರುತ್ತೆ. ದೇವರು ತುಂಬಿಸ್ತಾ ಇರ್ತಾನೆ. ನೀನು ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಅಭ್ಯಾಸ ಮಾಡುವಾಗ ಪವಿತ್ರಾತ್ಮನು ರೋಗ ಸೌಖ್ಯದ ವರವನ್ನು ನಿನಗೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಪವಿತ್ರಾತ್ಮನೆಲ್ಲಿದ್ದಾನೆ? ಏನಕ್ಕಿದ್ದಾನೆ? ನಿಮ್ಮ ಒಳಗಡೆ ಏನಕ್ಕಿದ್ದಾನೆ? ನಿಮ್ಮನ್ನು ಗೈಡ್ ಮಾಡೋಕ್ಕೆ, ದಾರಿ ನಡೆಸೋದಕ್ಕೆ. ಹಾಗಾದರೆ ಪವಿತ್ರಾತ್ಮನೇ ಬಾ ಬಾ ಪವಿತ್ರಾತ್ಮನಿ ಕರೆದ್ಬಿಟ್ಟು ನಿಮ್ಮ ದಾರಿಗೆ ನೀವು ಹೋಗೋದಲ್ಲ. ದೇವ್ರು ಹೇಳ್ತಾರೆ ಕರೆದ್ಬಿಟ್ಟು ಹವನ ಮಾಡ್ತಿದ್ದೀಯ ಅಂತ. ಪವಿತ್ರಾತ್ಮನ ನಡೆಸುವ ರೀತಿಯಲ್ಲಿ ನೀವು ನಡಿಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಪವಿತ್ರಾತ್ಮನ ನಡೆಸುವ ರೀತಿಯಲ್ಲಿ ನಡಿಬೇಕು. ನಿಮ್ಮದೇ ಒಂದು ಆಲೋಚನೆ ಇರುತ್ತೆ. ಸ್ತೋತ್ರ. ಇದರಲ್ಲಿ ಜಾಸ್ತಿ ನಡೆಯೋದು ಎಲ್ಲಿ ಗೊತ್ತಾ? ಮದುವೆ ವಿಷಯದಲ್ಲಿ ಹುಡುಗ ಯಾರೋ ಹುಡುಗಿನ ಪ್ರೀತಿ ಮಾಡಿರ್ತಾನೆ, ಹುಡುಗಿ ಇಲ್ಲ ಯಾರನ್ನೋ ಹುಡುಗನ ಪ್ರೀತಿ ಮಾಡಿರ್ತಾಳೆ. ಇವ್ರ ಮನಸ್ಸಲ್ಲೇ ಇಟ್ಕೊಂಡು ಅವರವರೇ ಗುಟ್ಟಾಗಿ ಅದನ್ನು ಮೇಂಟೈನ್ ಮಾಡಿಕೊಂಡು ಕಡೆಗೆ ದೇವರ ಸೇವಕರ ಹತ್ರ ಬಂದು ಪ್ರಾರ್ಥನೆ ಮಾಡುವಂಥ ದೇವರ ಆತ್ಮನ ಹೇಳಿದ್ರು, ಇದು ನಿನಗುಳ್ಳದಲ್ಲ. ಸ್ತೋತ್ರ. ಈ ಪಾಸ್ಟ್ರು ಸರಿ ಇಲ್ಲ, ನೆಕ್ಸ್ಟ್ ಪಾಸ್ಟ್ರು ಅವರು ಹೇಳ್ತಾರೆ ಇದು ನಿನಗುಳ್ಳದಲ್ಲ. ಸ್ತೋತ್ರ. ಯಾವ ಪಾಸ್ಟ್ರು ಸರಿ ಇಲ್ಲ. ಕಡೆಗೆ ಯಾವ ಪಾಸ್ಟ್ರು ಇದೇ ಹುಡುಗಿ ಇದೇ ಹುಡುಗ ನಿನಗೆ ಮದುವೆ ಹೋಗು ದೇವ್ರ ಚಿತ್ತ ಇದೆ ಅಂತ ಹೇಳ್ತಾರೋ ಆ ಪಾಸ್ಟ್ರೇ ಒಳ್ಳೆ ಪಾಸ್ಟ್ರು. ಅದು ಯಾರ ಚಿತ್ತ? ಅದು ದೇವ್ರ ಚಿತ್ತ ಅಲ್ಲ, ಇವನ ಚಿತ್ತ, ಇವಳ ಚಿತ್ತ. ಈ ಸ್ತೋತ್ರ ಹೇಳ್ದೆ ಇದ್ದಾಗ ನಿಮ್ಮ ಚಿತ್ತ ಈಗ ಯೋಚನೆ ಬರ್ತಾ ಇದೆಯಾ? ಈಗೇನು ಗೊತ್ತಾ, ಮದುವೆಗೆ ಪಾಸ್ಟ್ರುಗಳೇ ಹೇಳ್ಬಿಡ್ತಾರೆ, ನೋಡಿ ನಮ್ಮ ಪಾಸ್ಟ್ರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಹೋದರೆ ಆಮೇಲೆ ಅವ್ರ ದೇವ್ರ ಚಿತ್ತ ಇಲ್ಲ ಅಂದ್ಬಿಡ್ತಾರೆ, ನೀವು ಮಾಡ್ಕೊಂಬಿಡಿ ಆಮೇಲೆ ದೇವ್ರ ಚಿತ್ತ ನೋಡ್ಕೊಳ್ಳೋಣ ಅಂತ. ಹಂಗೆ ಮಾಡಿರೋದೆಲ್ಲ ಅನುಭವಿಸ್ತಾ ಇದೆ ಕಣ್ಣು ಮುಂದೆನೇ. ಕರೆಕ್ಟಾ ಪಾಸ್ಟ್ರ್ ಸರ್? ದಯವಿಟ್ಟು ಹೇಳ್ರಿ. ಕಣ್ಣು ಮುಂದೆನೇ ನಾವು ಕಾಣ್ತಾ ಇದ್ದೀವಿ. ಡೋಂಟ್ ಚೀಟ್ ಯುವರ್ ಪಾಸ್ಟರ್. ನಾವು ನಿಮ್ಮ ಒಳ್ಳೆಯದನ್ನು ಬಯಸ್ತೀವಿ, ನಿಮ್ಮ ಹಿತಚಿಂತಕರು ನಾವು. ನಿಮಗೇನಾದರೂ ದೋಷ ಆಯಿತು ಅಂದರೆ ನಾವು ನಿದ್ದೆ ಮಾಡಲ್ಲ, ದೇವ್ರ ಸನ್ನಿಧಾನ ಅಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಒಂದೊಂದು ವಿಷಯಕ್ಕೋಸ್ಕರ ಕಣ್ಣೀರು ಸುರಿಸ್ತೀವಿ. ದೇವರೇ, ನನ್ನ ಕೈಯಲ್ಲಿ ಕೊಟ್ಟಿರೋ ಆತ್ಮ ಅಪ್ಪ ಅವರಿಗೆ ಈ ಕಷ್ಟ ಬಂದಿದೆ, ಇಂಥ ಪ್ರತಿಕೂಲ ಬಂದಿದೆ, ಅದರಿಂದ ಬಿಡುಗಡೆ ಕೊಡುವಂಥ ದೇವರ ಬಳಿ ಮೊರೆ ಇಡ್ತೀವಿ. ಅಥವಾ ನಾವು ಮೊರೆ ಇಡಲಿಲ್ಲ ಆದರೆ ನಾವು ದೇವರ ಬಳಿ ಲೆಕ್ಕ ಕೊಡಬೇಕಾಗುತ್ತೆ. ನೀವು ಚಿಂತೆ ಮಾಡಿದರೆ ಪಾಸ್ಟ್ರು ಇಲ್ಲಿ ಸೂಟು ಬೂಟು ಹಾಕೊಂಡು ಪ್ರಸಂಗ ಮಾತ್ರ ಮಾಡ್ತಾರೆ ಅಂತ. ಇಲ್ಲರಿ, ಒಡಕ್ಕಿನ ಗೋಡೆಯಲ್ಲಿ ಹಿಂದ್ಗಡೆ ಎಷ್ಟು ಗಂಟೆ ಕಳಿತೀವಿ ಗೊತ್ತಾ ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ. ನಿನ್ನೆ ಸಂಜೆನೂ ಅಷ್ಟೇ
ನನ್ನ ವಾಕ್ಯವನ್ನು ಧ್ಯಾನಿಸೋದಕ್ಕೆ ಕುಳಿತು ಆಗ್ತಾಯಿಲ್ಲ ನನಗೆ. ಸಂಜೆ ಭಾಳ ಅಮೇರಿಕನ್ ಟೈಮು, ಒಳ್ಳೆ ನಿದ್ದೆ ಟೈಮು, ಕಣ್ಣು ಕುಗ್ತಾ ಇದೆ, ನಿದ್ದೆ ಎಳಿತಾ ಇದೆ. ನಮ್ಮ ಮನೆಯಲ್ಲಿ ಸಿಸ್ಟರ್ ಇದ್ದಾರೆ ಪಾಪ, ಅವ್ರು ಹೇಳಿದ್ರು ಪಾಸ್ಟ್ರೆ ಸ್ವಲ್ಪ ಹೊತ್ತು ಮಲ್ಕೊಂಬಿಡಿ ಸ್ತೋತ್ರ, ಆಮೇಲೆ ಎದ್ದುಬಿಟ್ಟು ಪ್ರಸಂಗ ರೆಡಿ ಮಾಡ್ಕೊಳ್ಳಿ ಅಂದರು. ನಾನು ಹೇಳಿದೆ ಮಲಗಿದ್ರೆ ನಡೆಯಲ್ಲ. ನಮ್ಮ ನಿದ್ದೆನ ಕಂಟ್ರೋಲ್ ಮಾಡಿ ದೇವ್ರ ಸನ್ನೆ ಕುಂತು ಪ್ರಾರ್ಥನೆ ಮಾಡಿ 2:30ವರೆಗೂ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಹೋಗಿ ಮಲಗಿ ತಿರ್ಗಾ 4:15 ಗಂಟೆಗೆ ಎದ್ದು ದೇವ್ರ ಸನ್ನಿಧಾನದಲ್ಲಿ ಮೊರೆ ಇಟ್ಟು ಇಲ್ಲಿಗೆ ಬಂದು ಅರ್ಧ ಗಂಟೆ ಪ್ರಸಂಗ ಮಾಡೋದು ನಿಮಗೆ ಈಸಿ, ಏನೋ ಪಾಸ್ಟ್ರು ಈಸಿಯಾಗಿ ಹೇಳ್ತಾ ಇದ್ದಾರೆ ಅಂತ ಇಲ್ಲ. ಪ್ರತಿಯೊಂದು ಮಾತು ಬರಬೇಕಾದ್ರೆ ಅವನ ಚಿತ್ತಕ್ಕೆ ಅವನ ಅಪ್ಪಣೆ ಇಲ್ಲದೆ ಅದು ಹೊರಗಡೆ ಬರಲ್ಲ. ಪ್ರಸಂಗ ಎನ್ನೋದು ದೇವ್ರು ಕೊಡಬೇಕು, ವಾಕ್ಯ ದೇವ್ರು ಕೊಡಬೇಕು, ಕಲ್ತಿದ್ದಲ್ಲ. ಆಮೇಲೆ ಐ ಕ್ಯಾನ್ ಸೇ ಮೆಮರಿ ವರ್ಡ್ಸ್ ಸುಮಾರು ಹೇಳ್ತೀನಿ ನಾನು, ಅದು ಪ್ರಸಂಗ ಆಗಲ್ಲ. ಆ ಜೋಡಣೆ ಇದೆಯಲ್ಲ ಕರೆಕ್ಟಾಗಿ ಬರಬೇಕದು, ಅದು ಪವಿತ್ರಾತ್ಮನೇ ಮಾಡೋದು. ನಿಮ್ಗೆ ಅರ್ಥ ಆಗಂಗೆ. ಈಗ ಪವಿತ್ರಾತ್ಮನ ಮೇಲೆ ಗಟ್ಟಿಯಾಗಿ ಹೇಳ್ರಿ, ಪವಿತ್ರಾತ್ಮನು ಏನಕ್ಕೆ ಮೇಲೆ ಬರೋದು? ಏನಕ್ಕೆ? ಇದು ಮರಿಬಾರ್ದು. ಪವಿತ್ರಾತ್ಮನ ಮೇಲೆ ಏನಕ್ಕೆ? ಏನಕ್ಕೆ ಬಲ? ಸಾಕ್ಷಿ ಆಗೋದಕ್ಕೆ. ಓಕೆ. 2, ಪವಿತ್ರಾತ್ಮನ ಒಳಗಡೆ ಏನಕ್ಕೆ? ನಿಮ್ಮನ್ನು ದಾರಿ ನಡೆಸೋದಕ್ಕೆ, ಗೈಡ್ ಮಾಡೋದಕ್ಕೆ. ಚುಕ್ಕಣಿ ಹಿಡ್ದಿದ್ದಾನೆ. ಮುಂಚೆ ನೀವು ನಿಮ್ಮ ಫ್ಯಾಮಿಲಿದು ಚುಕ್ಕಣಿ ನೀವು ಹಿಡ್ದಿದ್ರಿ, ಆದರೆ ಪವಿತ್ರಾತ್ಮನಿಗೆ ಹೇಳಿದ್ರೆ ನೀನು ಯು ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್, ನೀನು ಆರಾಮಾಗಿರು, ನಾನು ನೋಡ್ಕೋತೀನಿ. ಅವನು ತಿರುಗಿಸ್ತಾನೆ. ಮಕ್ಕಳ ವಿಷಯ ಭಾರ ಪಡಬೇಡ, ಗಂಡನ ವಿಷಯ ಭಾರ ಪಡಬೇಡ, ಹೆಂಡತಿ ವಿಷಯ ನೀನು ತಲೆ ಕೆಡಿಸ್ಕೊಬೇಡ. ಅಯ್ಯೋ ನಾಳೆ ಏನು ಮಾಡಬೇಕು, ಸಾಲಗಾರರು ಬಂದರೆ ಏನು ಮಾಡಬೇಕು, ವರಿ ಮಾಡಬೇಡ. ನಾನು ಸ್ಟೇರಿಂಗ್ ಹಿಡಿದಿದ್ದೇನೆ. ಇವತ್ತು ಕೆಲ ಕುಟುಂಬಗಳ, ಕೆಲ ವ್ಯಕ್ತಿಗಳ Come on, somebody shout hallelujah. Number 3, 3, ಪವಿತ್ರಾತ್ಮನು ನಮ್ಮ ಸುತ್ತಲೂ ಇದ್ದಾನೆ. ಆಮೇಲೆ the anointing with you keeps you protected to fulfill the plans of God for your life. ಪವಿತ್ರಾತ್ಮ ನಿಮ್ಮ ಸುತ್ತಲೂ ಇತ್ತು. ಯೋಹನನ ಸುವಾರ್ತೆ 14:17 ನೋಡ್ರಿ, ಕಡೆ ಭಾಗ 14:17 ಕಡೆ ಭಾಗ. ನೀವು ಆತನನ್ನ ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ, ನಿಮ್ಮ ಬಳಿಯಲ್ಲೇ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ. ಈಗ ಸ್ನಾನ ಮಾಡೋದು ಕಮಾನ್ ವಿತ್ ಆಕ್ಷನ್. ಇದೆಲ್ಲ ನೆನಪಿರ್ಬೇಕು ನಿಮ್ಮ ಜೀವನದಲ್ಲಿ. ನನ್ನ ಮರ್ತರು ಇದನ್ನು ಮರಿಬಾರ್ದು. ಸ್ನಾನ ಮಾಡೋದು, ನೀರು ಎಲ್ಲಿಂದ ಹಾಕೊಳೋದು? ಶಾವರ್ ಅಲ್ವಾ? ಸ್ತೋತ್ರ. ದಾಹ ಆದಾಗ ಸ್ತೋತ್ರ, ಎಣ್ಣೆ ಹಾಕೋದಲ್ಲ, ನೀರು ಕುಡಿಯೋದು. ಆಮೇಲೆ ಮಳೆ ಬಂತು, ಫುಲ್ಲು ನೀರು, ಸುತ್ತಲೂ ನೀರು. ಪವಿತ್ರಾತ್ಮನೀಗ ನಿಮ್ಮ ಸುತ್ತಲೂ, ನೀವು ಎಲ್ಲಿ ಹೋದ್ರೂ ಸರಿ, ಅವನು ನಿಮಗೆ ಕಾವಲು, ನಿಮ್ಮನ್ನು ಕಾಪಾಡೋದಿಕ್ಕೆ, ನಿಮ್ಮನ್ನು ಮುಟ್ಟದಂತೆ, ಯಾವ ಶತ್ರು ಮುಟ್ಟದಂತೆ ದೇವರ ಚಿತ್ತ ನಿಮ್ಮ ಮೂಲಕ ನಿಮ್ಮ ಜೀವನದಲ್ಲಿ ನೆರವೇರಿಸೋವರೆಗೂ ಒಂದು ಶತ್ರು ಮುಟ್ಟಕ್ಕೆ ಅವನ ಅನುಮತಿ ಕೊಡೋದಿಲ್ಲ. ಸುತ್ತಲೂ ಅವನಿದ್ದಾನೆ ಅಂದರೆ ಏನರ್ಥ? ನಿನಗೆ ಕೋಟೆ ಆಗಿದ್ದಾನೆ, ನಿನಗೆ ಕಾವಲಾಗಿದ್ದಾನೆ. ಆಮೇಲೆ ಸೈತಾನನ ಪ್ಲಾನ್ ಏನು ಗೊತ್ತಾ? ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ, ಡ್ಯಾಶನ್ನು ನುಂಗಲಿ, ರಾಜುವನ್ನು ನುಂಗಲಿ, ನಿತಿನನ್ನು ನುಂಗಲಿ, ಯಾರನ್ನು ನುಂಗಲಿ, ತಿರುಗಾಡ್ತಾ ಇದ್ದಾಗ ಸ್ತೋತ್ರ. ಈ ಬೌಂಡ್ರಿಗೆ ಬರ್ತಿದ್ದಾಗ ಹೇಳ್ತಾನೆ, ಯಾರು ಬೇಡ, ನಿಮ್ಮ ಸಹವಾಸನೂ ಬೇಡ ಅಂತ ಹೋಗ್ತಾನೆ. ಯಾಕಂದರೆ ಪವಿತ್ರಾತ್ಮ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾನೆ. ಕಮ್ ಆನ್ somebody. ಅರ್ಥ ಆದವರು ಮಾತ್ರ.
ಪರಿಶುದ್ಧಾತ್ಮ ನಿಮಗೆ ಕಾವಲಿದ್ದಿದ್ರಿಂದ, ನಿಮ್ಮ ಜೊತೆಯಲ್ಲಿ ಇದ್ದಿದ್ರಿಂದ, ನಿಮ್ಮ ಸುತ್ತಲೂ ಇದ್ದಿದ್ರಿಂದ, ಎಷ್ಟೊಂದು ಕೇಡು ಗಂಡಾಂತರಗಳಿಂದೆಲ್ಲ ದೇವರು ನಿಮ್ಮ ಕುಟುಂಬವನ್ನು ತಪ್ಪಿಸಿದನು, ನಿನ್ನನ್ನು ತಪ್ಪಿಸಿದನು, ಮರಣದ ಪಾರ್ಶ್ವದಿಂದ ಬಿಡಿಸಿದನು. ಆಮೇ ಇಲ್ದಿದ್ರೆ ಇಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳ್ತಾನೆ ಇರಲಿಲ್ಲ ನೀನು. ಆಮೇ ಈಸ್ ಪ್ರೊಟೆಕ್ಟಿಂಗ್ ಯು ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಚಿತ್ತ ನಿನ್ನ ಜೀವನದ ಮೂಲಕ ನೆರವೇರಿಸಬೇಕು ಅಂದಾಗ ಸೈತಾನ್ ಹೇಳ್ತಾನೆ ಬಿಡಲ್ಲ, ಆ ಕುಟುಂಬ ಬಿಡಲ್ಲ, ಆ ವ್ಯಕ್ತಿನ ಬಿಡಲ್ಲ. ಆದರೆ ದೇವರ ಆತ್ಮನ ಹೇಳ್ತಾನೆ ನಾನು ಕೊಡಲ್ಲ, ಅವನ ಮುಟ್ಟಕ್ಕೆ ನಾನು ಬಿಡಲ್ಲ, ಕಾರಣ ನಾನೇ ಅವನಿಗೆ ಸುತ್ತ. ಏ ಹೇ 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 ಶಬ್ದ ತೆಗೆದು ಹಲ್ಲೆಲೂಯಾ. ನನ್ನ ಜನರು ಹಲ್ಲೆಲೂಯಾ, ಅವರು ಬೇಲಿ ಇಲ್ಲದೆ ಇರುವಾಗ ನಾನೇ ಅವರಿಗೆ ಅಗ್ನಿ ಪ್ರಾಕಾರವಾಗಿದ್ದೇನೆ. ಅಗ್ನಿ ಪ್ರಾಕಾರ ಆಗಿದ್ದಾರೆ. ಅಗ್ನಿ ಯಾವುದನ್ನು ಸಿಂಬಲ್ಸೋದು? ಪರಿಶುದ್ಧಾತ್ಮನನ್ನ. ಆಮೇ ಜಕರ್ಯ 2:5, ಜಕರ್ಯ 2:5 ಕರೆಕ್ಟಾ? ಸಿಕ್ತಾ? ಜಕರ್ಯ ಹುಡುಕ್ತಾ ಇದ್ರೆ ಹಳೆ ಹುಡುಗ. ನಾನೇ ಅದರ ಸುತ್ತಮುತ್ತಲು ಅಗ್ನಿ ಪ್ರಾಕಾರವು ಅದರೊಳಗಡೆ ವೈಭವವು ಆಗಿರುವೆನು ಎಂಬುದು ಯೆಹೋವನ ನುಡಿ. ಅದರ ಮೇಲ್ಗಡೆ ವಾಕ್ಯ ಜನಭರಿತದ ನಿಮಿತ್ತವಾಗಿ ಪೌಳಿ ಗೋಡೆ ಪೌಳಿ ಗೋಡೆ ಇಲ್ಲದೆ ಜನಭರಿತರಾಗಿರುವ ನನ್ನ ಜನರಿಗೆ ನಾನೇ ಅಗ್ನಿ ಪ್ರಾಕಾರವಾಗಿರುತ್ತೇನೆ. ಏನಾಗಿರ್ತೀನಿ? ಆಗ ನೀನು ಪ್ರೊಟೆಕ್ಟ್ ಮಾಡೋದು ಯಾರು? ಕಂಬಿ ಬೇಲಿ ಅಲ್ಲ, ಬೆಂಕಿ ಬೇಲಿ. ಕೀಟ ಬರುತ್ತಾ? ಹುಲಿ ಬರುತ್ತಾ? ಸಿಂಹ ಬರುತ್ತಾ? ಆನೆನೇ ಬರಲ್ಲ. ಬೆಂಕಿ ಕಂಡ್ರೆ ಯಾವ್ದು ಬರುತ್ತೆ? ಎಲ್ಲ ಮೈಲಿ ದೂರ ಓಡು, ಬದುಕದಿಯ ಬಡಪಾಯಿ ಅಂತ ಓಡ್ತವೆ. ಇವತ್ತು ನಿನ್ನ ಸುತ್ತಲೂ ಪವಿತ್ರಾತ್ಮನ ಬೇಲಿ ಕಟ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರ, ನನ್ನ ಕುಟುಂಬದ ಸುತ್ತಲೂ, ನನ್ನ ಮಕ್ಕಳ ಸುತ್ತಲೂ, ನನ್ನ ಸಂಸಾರದ ಸುತ್ತಲೂ, ನನ್ನ ಜೀವನದ ಸುತ್ತಲೂ, ನನ್ನ ಸೇವೆಯ ಸುತ್ತಲೂ, ನನ್ನ ಸಭೆಯ ಸುತ್ತಲೂ, ಮಿನಿಸ್ಟ್ರಿಯ ಸುತ್ತಲೂ ಅಭಿಷೇಕದ ಬೆಂಕಿ ಕಾವಲಾಗಿದೆ, ಕಾವಲಾಗಿದೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬರ್ತಾ ಇದ್ದನು, ಹೋಗ್ತಾ ಇದ್ದನು, ಬರ್ತಾ ಇದ್ದನು. ಸಂಶೋಧನೆ ಮೇಲೆ ಆತ್ಮನು ಬಂದನು, ಹೋದನು, ಬರೋದು ಹೋಗೋದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹಂಗಲ್ಲ. ನಾನು ನಿಮಗೊಬ್ಬ ಸಹಾಯಕನನ್ನು ಕಳಿಸ್ತೇನೆ, ಅವನು ನಿಮ್ಮನ್ನು ಸಕಲ ಸತ್ಯದಲ್ಲಿ ದಾರಿ ನಡೆಸುವುದಕ್ಕೂ ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ. ಹಲ್ಲೆಲೂಯಾ. ಎಷ್ಟು ಜನ ಎಂಜಾಯ್ ಮಾಡ್ತೀರ ಸದಾ ಕಾಲ ನನ್ನ ಜೊತೆಯಲ್ಲಿ? ಸದಾ ಕಾಲ. ದಟ್ಸ್ ದ ರೀಸನ್. ಅದಕ್ಕೆ ನಾನು ಹೇಳಿದೆ, ಏನು ಬೆಲೆ ತೆತ್ತಾದರೂ ಪವಿತ್ರಾತ್ಮನ ಅಭಿಷೇಕ ಹೊಂದ್ಕೊಬೇಕು. ಐ ಆಮ್ ಸಾರಿ, ನಾಮಧೇಯ ಕ್ರೈಸ್ತ ಸಭೆಗಳಲ್ಲಿ ಇದರ ಕುರಿತು ಮಾತಾಡಲ್ಲ. ಪವಿತ್ರಾತ್ಮನು ಅಂದಾಗ ಅವರು ಒಂದು ಶಕ್ತಿಯಾಗಿ ಮಾತ್ರ ನೋಡ್ತಾರೆ. ಪವಿತ್ರಾತ್ಮನು ಶಕ್ತಿ ಅಲ್ಲ, ಪವಿತ್ರಾತ್ಮನು ವ್ಯಕ್ತಿ. ತ್ರಿತ್ವದಲ್ಲಿ ಮೂರನೇ ಅವನು ನಿನ್ನ ಸಹಾಯಕನು. ಸಹಾಯ ಅಂತ ಹೇಳಲಿಲ್ಲ, ನಾನು ನಿಮಗೊಬ್ಬ ಸಹಾಯಕನನ್ನ. ಯಾರನ್ನ? ಸಹಾಯ ಅಂದರೆ ಏನು? ಥಿಂಗ್, ವಸ್ತು. ಹೌದಲ್ವಾ? ವಸ್ತು. ನಾಮಪದ, ಕ್ರಿಯಾಪದ. ನಾಮಪದ ಏನು? ಸ್ತೋತ್ರ. ವಸ್ತು ಅಲ್ಲ, ಹೆಸರು. ಅಂಜು, ಅಂಜು ಅವರೇ ಹೇಗಿದ್ದೀರಾ ಅನ್ನೋ ಬದಲು ಅಂಜು ವಸ್ತುವೇ ಹೇಗಿದೆ ಅಂತೀವ.
ಇಲ್ವಲ್ಲ? ಪವಿತ್ರಾತ್ಮನಾಗಾದ್ರೆ ಯಾರು ತ್ರಿತ್ವದಲ್ಲಿ? ನಮ್ಮ ಸಹಾಯಕ, ಈಸ್ ಅವರ್ ಹೆಲ್ಪರ್, ಕಂಫರ್ಟರ್, ಸಂತೈಸುವವನು, ದಾರಿ ನಡೆಸುವವನು, ಆಮೇಲೆ ಆಲೋಚನೆ ಹೇಳುವವನು, ಕೈ ಹಿಡಿದು ನಡೆಸುವವನು, ಶತ್ರುವಿನ ಕೈಯಿಂದ ಬಿಡಿಸುವವನು, ನಮಗೆ ಅಗ್ನಿ ಪ್ರಾಕಾರವಾಗಿರುವವನು. ಈ ಪವಿತ್ರಾತ್ಮನ ಬೇಕು ಎನ್ನುವರು ಎಷ್ಟು ಜನ ಹೇಳ್ತೀರಾ, ನನಗೆ ಪವಿತ್ರಾತ್ಮನ ಬೇಕಾಗಿದ್ದಾನೆ, ಪವಿತ್ರಾತ್ಮನ ಅಭಿಷೇಕ ನನಗೆ ಬೇಕಾಗಿದೆ. ಆಮೇಲೆ ವಿತೌಟ್ ಅನಾಯಿಂಟಿಂಗ್, ಅಭಿಷೇಕ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ, ಸೇವೆ ಮಾಡೋಕ್ಕಾಗಲ್ಲ. ಅನೇಕರು ದೊಡ್ಡದಾಗಿ ಹೇಳ್ತಾರೆ, ನಾವು ಅವ್ರಿಗಿಂತ ದೊಡ್ಡ ಸೇವೆ ಮಾಡ್ತೀವಿ, ಅವ್ರಿಗಿಂತ ಚೆನ್ನಾಗಿ ಗೊತ್ತು ನಮಗೆ, ಹಂಗೆ ಗೊತ್ತು ಹಿಂಗೆ ಗೊತ್ತು. ಒಂದು 10 ಆತ್ಮಗಳು ಸಂಪಾದನೆ ಮಾಡಿ ತೋರ್ಸಯ್ಯ ನೋಡೋಣ. ಹಾಂ, ನಿನ್ನ ಮಾತು ನಿನ್ನ ಹೆಂಡ್ತಿನೇ ಕೇಳಲ್ಲ, ಇನ್ನು ಎಲ್ಲಿ ಆತ್ಮಗಳು ಕೇಳ್ತವೆ? ಸ್ತೋತ್ರ ಸ್ತೋತ್ರ. ನನಗೊಬ್ಬ ಹೇಳ್ದ, ಪಾಸ್ಟ್ರೆ ನನ್ನ ಹೆಂಡ್ತಿ ನನ್ನ ಮಾತು ಕೇಳಲ್ಲ, ಅದಕ್ಕೆ ನಾನು ಅವಳ ಮಾತು ಕೇಳ್ಕೊಂಡೆ, ಅವಳ ಜೀವನದಲ್ಲಿ ಏನು ಹೇಳ್ತಾಳೆ ಅದಕ್ಕೆಲ್ಲ ಎಸ್ ಅಂತೀನಿ ಅಂತ. 50 ವರ್ಷ ಕುಟುಂಬ ಜೀವನ ನಡೆಸಿ ಗೋಲ್ಡನ್ ಜೂಬ್ಲಿ ಆಚರಿಸ್ತಿದ್ದಾರೆ. ಯವನಸ್ಥರಿಗೆಲ್ಲ ಆಶ್ಚರ್ಯ, 50 ವರ್ಷ ಫ್ಯಾಮ್ಲಿ ಲೈಫ್, ಹಬ್ಬ ನೆನೆಸ್ಕೊಳಕ್ಕೂ ಆಗಲ್ಲ. ಅವ್ರನ್ನ ಯವನಸ್ಥರು ಅಂಕಲ್ ಹತ್ರ ಬಂದು ಕೇಳಿದ್ರು, ಅಂಕಲ್ 50 ವರ್ಷ ಹೆಂಗ್ ಅಂಕಲ್ ಮೇಂಟೈನ್ ಮಾಡಿದ್ರಿ ಫ್ಯಾಮ್ಲಿನ? ಅದು ಈ ಆಂಟಿನ, ಅಬ್ಬಾ ಸ್ತೋತ್ರ, ಗೊತ್ತು ಬಜಾರಿ ಅಂತ ಗೊತ್ತು. ಆ ಅಂಕಲ್ ಹೇಳಿದ್ರು, ನೋಡು ನಮ್ಮ ಮನೆಯಲ್ಲಿ ನಂದೇ ಫೈನಲ್ ವರ್ಡು, ನಾನೇನು ಹೇಳ್ತೀನೋ ಅದೇ ಫೈನಲ್ ಅಂತ. ಸ್ತೋತ್ರ. ಇವ್ರಿಗೆ ಆಶ್ಚರ್ಯ, ಹೌದಾ ಅಂಕಲ್ ಅಷ್ಟೊಂದು ಇದೋ, ಅಪ್ಪ ಭಯಂಕರ ಗತ್ತಲ್ಲಿರೋರು ಅಂದ್ಕೊಂಡ. ಆಮೇಲೆ ಹೇಳ್ದ, ಹೌದಪ್ಪ ಅವಳು ಏನು ಹೇಳಿದ್ರು ನಾನು ಎಸ್ ಎಸ್ ಅಂತೀನಿ, ಅದೇ ಫೈನಲ್. ನೋ ಅಂದರೆ ಜಗಳ, ಎಸ್ ಅಂದರೆ ಏನೂ ಇಲ್ಲ. ಸ್ತೋತ್ರ. ಹೇಳದೆ ಇದ್ದಾಗ ಕೆಲವ್ರಿಗೆಲ್ಲ ಮುಜುಗರ ಆಗ್ತಾಯಿದೆ. ಸ್ತೋತ್ರ. ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದು, ಅಂಕಲ್ ಬಗ್ಗೆ ಹೇಳಿದ್ದು. ಹಾಂ, ಸ್ತೋತ್ರ. ಇನ್ನೊಬ್ಬ ಅಂಕಲ್ ಹೇಳ್ದ, ನಮ್ಮ ಮನೆಯಲ್ಲಿ ನಾನು ಗೆರೆ ಹಾಕಿದ್ದು ದಾಟೋದೇ ಇಲ್ಲ ನನ್ನ ಹೆಂಡ್ತಿ ಅಂತ. ಸ್ತೋತ್ರ. ಕಡೆಗೆ ಅವ್ರಿಗೆ ತಿರ್ಗಾ ಕೇಳಿದ್ರು, ಹೌದಾ ಅಂಕಲ್ ಹೌದಾ ಅಂದರೆ, ಹೌದಪ್ಪ ಅವಳು ಎಲ್ಲೋ ಹೋಗ್ತಾಳೋ ಅಲ್ಲಿಗೆ ನಾನೇ ಗೆರೆ ಹಾಕ್ಕೋತೀನಿ ಅಂತ. ಆಮೇಲೆ ನಿಯಂತ್ರಣ ಪರಿಶುದ್ಧಾತ್ಮನ ಕೇಳ್ಕೊಡ್ರಿ. ಅನೇಕ ಸಂದರ್ಭಗಳಲ್ಲಿ ನನ್ನ ಕೇಳ್ತಾರೆ, ವಿದೇಶಗಳಲ್ಲಿ ಹೋದಾಗ ಟಿ ವಿ ಮಾಧ್ಯಮದವರು ನನ್ನನ್ನು ಇಂಟರ್ವ್ಯೂ ಮಾಡುವಾಗ ಕೇಳ್ತಾರೆ, ರೇಡಿಯೋ ಕಾರ್ಯಕ್ರಮಗಳಲ್ಲಿ ನನ್ನನ್ನು ಸಂದರ್ಶನ ಮಾಡಿ ಮಾತಾಡ್ತಾರೆ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಚರ್ಚ್ ಗ್ರೋತ್? ಯಾವ ರೀತಿಯಲ್ಲಿ ಈ ಆತ್ಮಗಳನ್ನು ಇವ್ರನ್ನೆಲ್ಲ ಇಷ್ಟು ಜನರನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ನಾನು ಕಳೆದ ವಾರ ಹೇಳಿದೆ, ಇಟ್ ಈಸ್ ಎ ಟೀಮ್ ವರ್ಕ್. ಮರುಭಾಗದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ, ನಥಿಂಗ್ ಪ್ಲ್ಯಾನ್ಡ್, ನಥಿಂಗ್ ಮೆಥಡ್. ಯಾವ ಮೆಥಡೂ ಇಲ್ಲ, ಯಾವ ಪ್ಲ್ಯಾನೂ ಇಲ್ಲ. ಪರಿಶುದ್ಧಾತ್ಮನ ಅದಾದ ಸಮಯದಲ್ಲಿ ಏನು ಆಲೋಚನೆ ಕೊಡ್ತಾನೋ ಅದ್ರ ಪ್ರಕಾರ ಮೂವ್ ಮಾಡ್ತೀನಿ. ಸ್ತೋತ್ರ. ಅದ್ರ ಪ್ರಕಾರ ಮೂವ್ ಮಾಡ್ತೀನಿ. ನನ್ನ ಜೊತೆ ಅದನ್ನೇ ಅದೇ ರೀತಿಯಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಒಂದು ಗುಂಪಿನ ಲೀಡರ್ಸು, ಪ್ಯಾಸ್ಟರ್ಸ್ನ ದೇವರು ಕೊಟ್ಟಿದ್ದಾರೆ. ದಟ್ ಈಸ್ ದ ಸೀಕ್ರೆಟ್ ಈ ಸಭೆ ಬೆಳೆಯೋದಕ್ಕೆ ಕಾರಣ. ಆಮೇಲೆ ಒಂದೊಂದು ಸಭೆಗೂ, ಒಂದೊಂದು ಸೇವಕರಿಗೂ ಒಂದೊಂದು ಮೆಥಡ್ ದೇವರು ಕೊಟ್ಟಿರ್ತಾನೆ. ನನ್ನ ಶೂ ಇವನ ಕಾಲ್ಗೆ ಫಿಟ್ ಆಗುತ್ತಾ? ಈ ಶೂ ಹಾಕ್ಕೊಂಡ್ರೆ ಇವನು ಹೆಂಗಿರ್ತಾನೆ ಗೊತ್ತಾ? ಚಾರ್ಲಿ ಚಾಪ್ಲಿನ್ ಥರ ಇರ್ತಾನೆ, ಹೌದಲ್ವಾ? ಬೇರೆ ಯಾರೋ ಪಾಸ್ಟ್ರಿಗೆ ಕೊಟ್ಟಿರೋ ಮೆಥಡ್ ನನಗೆ ಕೊಟ್ಟರೆ ನಾನು ಚಾರ್ಲಿ ಚಾಪ್ಲಿನ್ ಥರ ಇರ್ತೀನಿ. ಅವರ್ ಗಾಡ್ ಈಸ್ ನಾಟ್ ಎ ಡೂಪ್ಲಿಕೇಟರ್, ಈಸ್ ಎ ಕ್ರಿಯೇಟರ್. ಅದಾದ ಸಭೆಗೆ ನಿನ್ನನ್ನು ಇಲ್ಲಿ ದೇವರು ನೆಟ್ಟಿದ್ದಾನೆ ಅಂದರೆ ಇಲ್ಲಿಂದ ನಿನಗೆ ಫಲ ಇದೆ ಅಂತಲೇ ದೇವ್ರು ತಂದು ನೆಟ್ಟಿರೋದು. ದೇವರು ಎಲ್ಲಾದರೂ ಅಲ್ಲಿ ದ್ರಾಕ್ಷಿಯ ಬಳ್ಳಿಯನ್ನು ನಡೋದಿಲ್ಲ, ದ್ರಾಕ್ಷಿ ಸಸಿಯನ್ನು ನಡೋದಿಲ್ಲ. ಎಲ್ಲಿ ನಡಬೇಕೋ ಅಲ್ಲೇ ನಡೋದು. ಕೆಲವರೆಲ್ಲ ಬಂದು, ಪಾಸ್ಟ್ರೆ ಇನ್ನು ಮೇಲೆ ನಿಮ್ಮ ಚರ್ಚಿಗೆ ಬಂದುಬಿಡ್ತೀವಿ ಪಾಸ್ಟ್ರೆ. ಬರುವಾಗಲೇ ಏನು ಸೀನ್ ಗೊತ್ತಾ? ಸ್ತೋತ್ರ. 2 ವಾರ ಆಗಂಗಿಲ್ಲ, ಮುಂದೆ ಬಂದು ಕೂತ್ಕೊಳ್ಳ ಅಂತ.
ಯಾಕೆ? 3ನೇ ದಿನ ಅಲ್ಲಿ ಕೂತ್ಕೊಳ್ಳೋಣ ಅಂತ ಕೇಳ್ತಾರೆ. ಸ್ತೋತ್ರ. ಇವನು ಇಲ್ಲಿ ನೆಟ್ಟವನಲ್ಲ, ಎಲ್ಲೆಲ್ಲೋ ನೆಟ್ಟಿದ್ದು, ಯಾರ್ಯಾರೋ ಕಿತ್ತು ಒಗ್ದಿದ್ದು, ಇಲ್ಲಿ ನೆಟ್ಟಕ್ಕೆ ಬಂದಿದ್ದಾರೆ. ಈ ಸಭೆಯಲ್ಲಿ ನಡೆಯಲ್ಲ, ನಿಲ್ಲಲ್ಲ, ಒಣಗೋಗ್ಬಿಡ್ತಾರೆ, ಓಡೋಗ್ಬಿಡ್ತಾರೆ. ಇಲ್ಲಾದರೆ ರಿಯಲಿ ಹೇಳ್ತಾ ಇದ್ದೀನಿ ಕೇಳ್ರಿ, ನಿಮ್ಮನ್ನು ಈ ಸಭೆಯಲ್ಲಿ ದೇವರು ನೆಟ್ಟಿದ್ದಾನೆ ಅಂದರೆ ಇಲ್ಲಿಂದನೇ ನಿಮ್ಮ ಮೂಲಕನೇ ಫಲ ಹೊರಗಡೆ ಬರುತ್ತೆ. ಶತ್ರುವಿನ ಉದ್ದೇಶ ನಿಮ್ಮನ್ನು ಇಲ್ಲಿನ ಕಿತ್ತು ಹೊರಗಡೆ ಹಾಕೋಕ್ಕೆ, ಒಣಗಿಸೋದಕ್ಕೆ ಹೋಗ್ಬೇಡ್ರಿ, ನೆಲೆ ನಿಲ್ರಿ. ಆಮೇಲೆ ಸ್ತೋತ್ರ. XYZ ಸಭೆಯಲ್ಲಿ ದೇವ್ರು ನೆಟ್ಟಿದ್ರು, ಆ ಪಾಸ್ಟ್ರೇನ ಗದರಿಸ್ಬಿಟ್ರು. ಅದಕ್ಕೆ ನನಗಿಷ್ಟ ಇಲ್ಲ, ಇನ್ಮೇಲೆ ಅಲ್ಲಿಗೆ ಹೋಗಲ್ಲ. ರವಿಮಣಿ ಪಾಸ್ಟ್ರವರೇ, ನಿಮ್ಮ ಪ್ರಸಂಗ ನಮ್ಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇನ್ಮೇಲೆ ಇಲ್ಲೇ ಇರ್ತೀನಿ. ಬರಬೇಡ್ರಿ, ನಿಮ್ಮನ್ನು ಇಲ್ಲಿ ನೆಟ್ಟಿಲ್ಲ, ಇಲ್ಲಿ ನೆಟ್ಟೋದನ್ನೆಲ್ಲ ದೇವರೇ ನೆಡ್ತಾನೆ. ಸತ್ತು ಗದ್ದಲ ಇಲ್ದ್ರೆ ಬಂದಿರ್ತಾರೆ, ಅವರೇ ಬೆಳೆದಿರ್ತಾರೆ, ಕೃಪೆಯಲ್ಲಿ ಅವ್ರು ಬೆಳೆದಿರ್ತಾರೆ. ನಾಳೆ ದಿನ ಅವ್ರು ಫಲ ಕೊಡ್ತಾನೆ ಇರ್ತಾರೆ. ಈ ಸಭೆಯಲ್ಲಿ ನೆಟ್ಟವ್ರು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್, ಹಲ್ಲೆಲೂಯಾ. ದಯವಿಟ್ಟು ನಾನು ಒಂದು ಮಾತನ್ನು ಹೇಳ್ತೀನಿ. ಬೇರೆ ಸಭೆಯಿಂದ ಯಾರಾದರೂ ಬಂದಿದ್ರೆ ದಯವಿಟ್ಟು ನಿಮ್ಮ ಪಾಸ್ಟರ್ಗಳ ಮನಸ್ಸು ನೋಯಿಸ್ಬೇಡ್ರಿ. ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡು ಬನ್ನಿರಿ, ರಿಲೀಸ್ ಮಾಡಿ. ಅವ್ರು ರಿಲೀಸ್ ಮಾಡಲಿ. ಕೆಲವರು ಹೇಳಲ್ಲ, ಕೇಳಲ್ಲ, ಸಭೆ ಬಿಟ್ಟು ಹೋಗ್ಬಿಡ್ತಾರೆ. ಪಾಸ್ಟ್ರ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಪಾಸ್ಟ್ರ್ ನಂಬರ್ ಅಂತ ಗೊತ್ತು, ಬ್ಲಾಕ್ ಮಾಡಿಬಿಡೋದು, ಎತ್ತಲ್ಲ. ಡ್ರೈವರ್ ನಿನ್ನ ಜೀವನವನ್ನು ಬ್ಲಾಕ್ ಮಾಡಕ್ಕೆ ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬೋಧಕರು ಕಣ್ಣೀರು ಸುರಿಸ್ತಾರೆ. ಆತ್ಮಗಳು ನಮ್ಮ ಜೀವನದಲ್ಲಿ ನಾವು ಕಂಡಿರೋದು, ದೇವ್ರ ಸಭೆಯಲ್ಲಿ ದೇವರು ಎಲ್ಲಿ ಯಾರನ್ನ ನೆಟ್ಟಿರ್ತಾರೋ ಅಲ್ಲೇ ಅವ್ರು ಬೆಳೆಯೋದು. ಈ ಸಭೆಯಲ್ಲಿ ನಿಮ್ಮನ್ನು ನೆಟ್ಟಿದ್ದಾರೆ, ನೀವು ಬೆಳೀತಾ ಇದ್ದೀರಾ. ಆಮೇಲೆ ಈ ಸಭೆಗೆ ಬೇಕಾಗಿರೋ ಉಪದೇಶ, ಅದಕ್ಕೆ ಬೇಕಾಗಿರೋ ವಾಕ್ಯ ಬಿತ್ತೋದಕ್ಕೆ ದೇವರು ನನ್ನ ಕೈಯಲ್ಲಿ ಆಲೋಚನೆ ಕೊಡ್ತಾರೆ. ಆಮೇಲೆ ಬೇರೆ ಸೇವಕರ ಕೈಯಲ್ಲಿ ಅವ್ರಿಗೆ ಬೇಕಾದ ಆಹಾರ ಕೊಟ್ಟಿರ್ತಾರೆ. ಅಮೇರಿಕದವರಿಗೆ ನಮ್ಮ ರಸಮ ಅನ್ನ ಎಲ್ಲ ಕೊಟ್ಟರೆ ಅವರು ಅಯ್ಯೋ ಖಾರ ಉರಿ ಅಂತ ಸತ್ತೋಗ್ಬಿಡ್ತಾರೆ. ಅವರು ಕೆಂಪಾಗ್ಬಿಡ್ತಾರೆ. ಅವರು ಪಾಪ ಪ್ರೋಸನ್ ತಿನ್ನೋರು, ಸಪ್ಪೆ ಆಹಾರ ತಿನ್ನೋರು. ಸಪ್ಪೆ ಆಹಾರ ಕೊಡೋರು ಸಪ್ಪೆ ತಿನ್ನಲಿ, ಅಲ್ಲಿ ಸಪ್ಪೆನೇ. ಇಲ್ಲಿ ಒಳ್ಳೆ ಗರಂ ಮಸಾಲೆ ಹಾಕಿರೋದೇ ಇದೆ. ಸ್ತೋತ್ರ. ನಾಟಿ ಕೋಳಿನೇ ಇಲ್ಲಿ, ದಮ್ ಬಿರಿಯಾನಿನೇ ಇಲ್ಲಿ. ಆದರೆ ಕೆಲವರು ಹೊಟ್ಟೆಗೆ ಆಗಲ್ವಲ್ಲ. ನಮಗೆ ಕೊಯರ್ ನಡೆಸ್ತಾ ಇದ್ದಂಥ ಒಂದು ಅಂಕಲ್ ಬರ್ತಾಯಿದ್ರು, ಪೌಲ್ಸಿ ದಾಸ್ ಅಂತ ಒಂದು ಅಂಕಲ್. ಐ ರೆಸ್ಪೆಕ್ಟ್ ಹಿಮ್, ಈಸ್ ಎ ಎಲ್ಡರ್ಲಿ ಮ್ಯಾನ್ ಆಫ್ ಗಾಡ್. ಅವ್ರ ತಂದೆ ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಅಫಿಷಿಯಲ್ ಟ್ರಾನ್ಸ್ಲೇಟರ್, ಜಪಾನ್ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಭಾಷಾಂತರ ಮಾಡೋರು. ಅದರಿಂದ ಇವರಿಗೆ ಜಪಾನ್ ದೇಶದ ಸಂಗಡವಾಗಿ ಭಾಳ ಬಾಂಧವ್ಯ ಇದೆ. ಅವಾಗವಾಗ ಜಪಾನ್ಗೆ ಹೋಗ್ತಾರೆ. ಜಪಾನಲ್ಲಿ ಒಂದು ಸಾರಿ ಅವರು ನನಗೆ ಹೇಳಿದ್ರು, ಅವ್ರು ಜಪಾನಿಂದ ಬಂದ ಮೇಲೆ ನನ್ನ ಹತ್ರ ನಾನು ಭೇಟಿ ಮಾಡಿ ನಾವು ಮಾತಾಡ್ತಾ ಇದ್ವಿ. ಹೇಗಿತ್ತು, ಉಭಯ ಕುಶಲೋಪರಿ ಅಂತ ಕೇಳ್ತೀವಲ್ಲ, ಅಲ್ಲಿ ಹೆಂಗಿತ್ತು ಇಲ್ಲಿ ಹೆಂಗಿತ್ತು ಅಂತೆಲ್ಲ ಮಾತಾಡ್ತೀವಲ್ಲ. ಮಾತಾಡ್ತಾ ಅವ್ರಿಗೆ ಹೇಳಿದ್ರು, ಪಾಸ್ಟ್ರೇ ಅಲ್ಲೆಲ್ಲ ಮೀನು, ಈ ಮೀನಿನ ಹೊಂಡ ಇದೆ, ಅದಕ್ಕೇನು ಹೇಳ್ತಾರೆ ಪಾಂಡ, ಮೀನಿನ ಹೊಂಡ ಇದೆ. ಅಲ್ಲಿ ವಿವಿಧ ಟೈಪ್ನ ಮೀನು ಬಿಟ್ಟಿರ್ತಾರಂತೆ. ನಿಮ್ಗೆ ಯಾವ ಮೀನು ಇಷ್ಟನೋ ಅಲ್ಲಿ ಚಿತ್ರ ಬಿಡಿಸಿರ್ತಾರೆ. ಈ ಮೀನು ಅಂತ ತೋರಿಸಿದ್ರೆ ಅವರು ಅದನ್ನು ಬಲೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎತ್ತಾರಂತೆ. ಎತ್ತಿ ಕಣ್ಣು ಮುಂದೆನೇ ಕ್ಲೀನಾಗಿ ಕ್ಲೀನ್ ಮಾಡಿ ತೊಳೆದು ಸ್ಲೈಸ್ ಮಾಡ್ತಾರಂತೆ. ಸ್ಲೈಸ್ ಮಾಡಿ ಅದ್ರ ಮೇಲೆ ಸಾಸ್ ಹಾಕಿ ಸೇದು ಅದ್ರ ಜೊತೆಗೆ ಈರುಳ್ಳಿನೋ ಇನ್ನೇನೋ ತಂದು ಇಡ್ತಾರಂತೆ. ಇದೇ ನಮ್ಮ ಫುಡ್ ತಿನ್ನಬೇಕು ಅಂತ. ನಾನು ಕೇಳಿದೆ, ಹಸೆ ಮೀನು ತಿನ್ನೋದಾ? ಅವ್ರು ಹೇಳಿದ್ರು, ಪಾಸ್ಟ್ರೇ ಹೌದು, ಹಸೆದು. ಈಗೇನು ಸೂಶಿ ಅಂತಿರಲ್ಲ, ನಾನು ಲೈಫಲ್ಲಿ ನಾನು ತಿಂದಿಲ್ಲ ಇನ್ನು. ಸ್ತೋತ್ರ. ಹಸೆದು. ಎಷ್ಟು ಜನ ಸೂಶಿ ತಿಂದಿದ್ದೀರ? ಕೇಳೇ ಇಲ್ಲ. ಸ್ತೋತ್ರ. ನೀವು ನನ್ನ ಶಿಷ್ಯರೇ.
ಚೈನಾಗೆಲ್ಲ ಹೋಗ್ಬಿಟ್ರೆ ಡೈನಿಂಗ್ ಟೇಬಲ್ ಸುತ್ತ ಫುಲ್ಲು ಐಟಮ್ ಮಾಂಸದ್ದು ಇದೆಲ್ಲ ಹಸೆದೆಲ್ಲ ತಂದು ಜೋಡಿಸಿರ್ತಾರೆ. ಪ್ರತಿ ಟೇಬಲ್ಗೂ ಒಂದು ಇಂಡಕ್ಷನ್ ಸ್ಟವ್ ಇರುತ್ತೆ. ಆ ಸ್ಟವ್ ಮೇಲೆ ಒಂದು ಪಾತ್ರೆ ಒಳಗಡೆ ನೀರು ಹಾಕಿ ಇಟ್ಟಿರ್ತಾರೆ. ಸ್ತೋತ್ರ. ನೀವೇ ಅದನ್ನು ಆನ್ ಮಾಡಬೇಕು. ನೀರು ಕುದೀತಾ ಇರುತ್ತೆ. ನಿಮ್ಗೇನೇನು ಬೇಕೋ ಚಾಪ್ಸ್ಟಿಕ್ಕಲ್ಲಿ ಹಿಂಗೆ ತಗೊಂಡು ಅದರಲ್ಲಿ ಹಾಕ್ಕೊಬೇಕು. ಅದು ಕುದೀತಾ ಇರುತ್ತೆ, ಇದು ಬೇಯ್ದಾದ್ಮೇಲೆ ಸಾಸ್ ಇರುತ್ತೆ, ಒಂದಷ್ಟು ಸಾಸ್ಗಳು ಮಿಕ್ಸ್ ಮಾಡಿ ಇದನ್ನು ಚಾಪ್ಸ್ಟಿಕ್ಕಲ್ಲಿ ಹಿಂಗೆ ಎತ್ತಿ ಅದಕ್ಕೆ ಅದ್ದಿ ತಿನ್ನಬೇಕು. ಸ್ತೋತ್ರ. ಚೈನಾದಲ್ಲಿ ಆಮೇಲೆ ಎಂತೆಂಥ ಫುಡ್ಡು ಹೆಂಗಿದ್ದೀನಿ ನೋಡ್ರಿ. ಈ ಅಂಕಲ್ ನನಗೆ ಹೇಳಿದ್ರು ಒಂದು ಮಾತು, ಪಾಸ್ಟರ್, ನಮ್ಮ ಮೈಂಡ್ ಸೆಟ್ ನಾವು ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡದೆ ಮಾಡ್ಬೋದು. ನಾವು ನೋ ಅಂದರೆ ನೋ ಆಗಲ್ಲ. ಅದು ಯಾವಾಗಲೂ ಹಂಗೆ ಮೈಂಡ್ ಸೆಟ್ ಅದು. ಈ ಅಂಕಲ್ 15 ದಿವಸ ಇದೇ ಹಸೆ ಮೀನನ್ನ ಸಾಸು ಹಾಕೊಂಡು ಇದನ್ನೇ ತಿಂದ್ರಂತೆ. ನಾನು ತಿಂತೀನಿ, ನಾನು ಆರೋಗ್ಯವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದ್ರಂತೆ. 15 ದಿವಸ ನನ್ನ ಹತ್ರ ಹೇಳಿದ್ರು 15 ದಿವಸ ಸೂಪರಾಗಿದೆ, ಏನು ಸ್ಟಮಕ್ ಅಪ್ಸೆಟ್ ಆಗಲಿಲ್ಲ ಅಂದರು. ನಾನು ಹೇಳಿದೆ ಈಗ ಇಂಡಿಯಾಗೆ ಬಂದಮೇಲೆ ಎಲ್ಲ ಉಲ್ಟಾ ಹೊಡೀತು ಪಾಸ್ಟ್ರಿ ಅಂದರು. ಇಲ್ಲಿನ ಫುಡ್ ಅಡ್ಜಸ್ಟ್ ಆಗಲಿಲ್ಲ ಅಂತಾರೆ. ಸಿ, ಇಟ್ಸ್ ಆಲ್ ಮೈಂಡ್ ಸೆಟ್. ನಿಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನು ನಿಮಗೆ ಸಹಾಯಕನಾಗಿದ್ದಾನೆ, ಗೈಡ್ ಮಾಡ್ತಾನೆ, ಆಲೋಚನೆ ಕೊಡ್ತಾನೆ, ನಿಮ್ಮನ್ನು ದಾರಿ ನಡೆಸ್ತಾನೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಿಮ್ಮ ಮೇಲಿದ್ದಾನೆ, ನಿಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಸುತ್ತಲೂ ಇದ್ದಾನೆ. ಈ ಪವಿತ್ರಾತ್ಮನನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ.